व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादरगमहिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 373ನೆಯ ಪ್ರವಚನ. ಈಗಾಗಲೇ ಭೀಷ್ಮರು ಧರ್ಮರಾಜನಿಗೆ ಸಮಾಧಾನಕ್ಕಾಗಿ ಶಾಂತಿಗಾಗಿ ಅನೇಕ ಚರಿತ್ರೆಗಳನ್ನು ಹೇಳಿದ್ದಾರೆ. ಹೋಮ ಹವನಗಳಲ್ಲಿ, ಪ್ರಾಣಿ ಬಲಿಯ ನಿಷೇಧದ ವಿಷಯದಲ್ಲಿ, ಅಹಿಂಸೆಯ ಧರ್ಮವನ್ನು ಕಾಪಾಡುವಿಕೆಯ ತುಲಾಧಾರನ ಚರಿತ್ರೆಯ ಹಿನ್ನೆಲೆಯಲ್ಲಿ ವಿಚಕ್ನು ರಾಜ ಬೊಬ್ಬೆ ಹೊಡೆಯುವ ದನಗಳ ನೆಲೆಯನ್ನು ಕಂಡು ಹೇಳಿದ ಮಾತು ಇವತ್ತು ಲೋಕಕ್ಕೆ ಒಂದು ಮಂತ್ರವಾಗಿದೆ, ಚಿಂತನೆಯ ಬಿಂದುವಾಗಿದೆ ಅಂತ ಭೀಷ್ಮರು ನೆನಪಿಸಿಕೊಡ್ತಾರೆ. ಸ್ವಸ್ತಿ ಗೋಭ್ಯೋಸ್ತು ಲೋಕೇಶು ತತಃ ನಿರ್ವಚನಂ ಕೃತಂ. ಹೀಗೊಂದು ಮಾತು ಲೋಕದಲ್ಲಿ ಚಾಲ್ತಿಗೆ ಬಂತು ಅಂತ. ಸ್ವಸ್ತಿ ಗೋಭ್ಯ ಅಸ್ತು ಅಂತ. ದನಗಳಿಗೆ ಯಾವತ್ತೂ ಮಂಗಳವಾಗಲಿ, ಒಳ್ಳೆಯದಾಗಲಿ, ಕೆಡುಗಾಗದಿರಲಿ, ಹಿಂಸೆ ಆಗದಿರಲಿ ಅಂತ. ಹಿಂಸಾಯಾಂತು ಪ್ರವೃತ್ತಾಯಂ ಅಶೀರೇಷಾತು ಕಲ್ಪಿತ. ಹಿಂಸೆಗೆ ನಿಂತಾಗ, ಅಂತಹ ಮಾತು ಬಂದಾಗ ಈ ಗೆರೆ ಆಶೀರ್ವಾದ ರೂಪವಾಗಿ ಸ್ವಸ್ತಿ ಗೋಭ್ಯ ಅಂತೇಳಿ, ಸ್ವಸ್ತಿ ಪ್ರಜಾಭ್ಯ ಅಂತ ಹೇಳಿಕೊಂಡು ಹೊರಡುವ ಹಾಗೆ ನಮಸ್ತೆ ರುದ್ರರೂಪೇಭ್ಯ ಅಂತ ಚಿಂತನೆಯನ್ನು ಕೊಡುವಂತೆ. ಭಾರಿ ಸುತ್ತಮುತ್ತಲು ನೆಲೆಗೊಂಡಿರತಕ್ಕಂಥ ಸಂಹಾರ ಶಕ್ತಿಗಳಿಗೆಲ್ಲ ಕೈ ಮುಗಿದಿದ್ದೇನೆ, ಅವುಗಳು ನಮಗೆ ಯಾವತ್ತೂ ಸಹ ಅಕಾಲದಲ್ಲಿ ಏನು ತೊಂದರೆ ಮಾಡದಿರಲಿ. ಅದರಂತೆ ಸ್ವಸ್ತಿ ಪ್ರಜಾಭ್ಯ ಅಂತ ಹೇಳಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಅದರಂತೆ ಸ್ವಸ್ತಿ ಗೋಭ್ಯ, ದನಗಳು ಉಪಲಕ್ಷಣೆಯ ಎಲ್ಲ ಪ್ರಾಣಿಗಳು, ಅಲೆದಾಡುವವುಗಳು, ನೆಲೆ ನಿಲ್ಲದವುಗಳು, ನೆಲೆ ಇಲ್ಲದವುಗಳು ಒಂದು ದೃಷ್ಟಿಯಿಂದ, ಹೀಗೆ ಅನೇಕ ಅರ್ಥಗಳಲ್ಲಿ ನಮಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುವವರು ಒಂದು ಎಲ್ಲ ಪ್ರಾಣಿಗಳು ಅನೇಕ ಪ್ರಕಾರಗಳಿಂದ. ಅವುಗಳು ನಮಗೆ ಹಾಲು ಕೊಟ್ಟೆ ಆಗಬೇಕು ಅಂತಲ್ಲ, ಇನ್ನೇನೋ ಪದಾರ್ಥಗಳಿಂದ, ಇನ್ನೇನೋ ಪರಿಸರದ ರಕ್ಷಣೆಗಳಿಂದ, ಇನ್ನೇನು ಅನುಕೂಲಗಳಿಂದಾಗಿ ಹೀಗಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಖ್ಯವಾಗಿ ಯಜ್ಞೋಪಯೋಗಿಯಾಗಿ ಮಾನವನ ಬದುಕಿಗೆ ಬಹಳ ಮಹತ್ತರವಾದ ಪಾತ್ರವನ್ನು ಪಡೆದಿರುವ ದನಗಳಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಮಾತು ಮುಂದಕ್ಕೆ ನಿರಂತರವಾಗಿ ನಡೆಯುವಂತಾಯಿತು ಅಂತ ತಿಳಿಸಿಕೊಡುತ್ತಾರೆ ಭೀಷ್ಮರು. ಮತ್ತಾರು ಮಾರಾಯರೇ ಹೋಮ ಹವನಗಳಲ್ಲಿ ಪಶುಬಲಿಯನ್ನು ಕೇಳಿದರೆ ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾದಂತಹ ಮಾತನ್ನು ಹೇಳುತ್ತಾರೆ. ಇದೆಲ್ಲ ಬಹಳ ಕಡೆಯಲ್ಲಿ ದರ್ಶನ ಶಾಸ್ತ್ರಗಳಲ್ಲೆಲ್ಲ ಇದಕ್ಕೆ ಹೆಚ್ಚು ಸ್ಥಾನಮಾನಗಳಿವೆ. ಮಹಾಭಾರತದ ಈ ಗೆರೆಗೆ, ಶಾಂತಿ ಪರ್ವದ ಈ ಮಾತಿಗೆ ಅವ್ಯವಸ್ಥಿತ ಮರ್ಯಾದೈಹಿ ವಿಮೂಢೈಹಿ ನಾಸ್ತಿಕೈರ್ನರೈಹಿ ಸಂಶಯಾತ್ಮಭಿಹಿ ಅವ್ಯಕ್ತೈಹಿ ಹಿಂಸಾ ಸಮನುದರ್ಶಿತ. ಈ ಪ್ರಾಣಿ ಬಲಿಯ ಕತೆ ಅದು ಬಂದದ್ದು ಏಕೆ ಕೇಳಿದರೆ, ಸರಿಯಾಗಿ ಚಿಂತನೆ ಮಾಡಿಕೊಳ್ಳದ, ಶಾಸ್ತ್ರದ ಚೌಕಟ್ಟುಗಳನ್ನೆಲ್ಲ ಅರಿತುಕೊಳ್ಳದವರು ಮಾಡಿಕೊಂಡು ಅವರು ತಮ್ಮ ಧರ್ಮದ ಚೌಕಟ್ಟಿಗೆ ಬರುವುದೂ ಇಲ್ಲ. ಅವರು ಅಂದರೆ ಮನುಷ್ಯ ಹಾಳಾಗುವುದು ಮುಖ್ಯವಾಗಿ
ಶುದ್ಧ ಕರ್ಮದ ಆಚರಣೆಯನ್ನು ತಪ್ಪಿಸುವ ಮೂಲಕ ಮತ್ತೆ ಅಶುದ್ಧ ಪದಾರ್ಥಗಳ ಸೇವನೆಯ ಮೂಲಕ. ಇದು ಮುಖ್ಯ ವಿಷಯ. ಹಾಗಾಗಿ ಯಾವಾಗ ನಡೆಸುವುದರಲ್ಲಿಯೂ ನುಂಗುವುದರಲ್ಲಿಯೂ ಅವರು ತಮ್ಮ ಚೌಕಟ್ಟನ್ನು ಇತಿಮಿತಿಯನ್ನು ಯಾವತ್ತು ಅವರು ಹಾಕಿಕೊಳ್ಳುವುದಿಲ್ಲ, ಅಂತಹ ಸಂದರ್ಭದಲ್ಲಿ ಅಂದರೆ ಒಂದು ದೃಷ್ಟಿಯಿಂದ ಇಷ್ಟ ಬಂದಾಗೆ ಇರುವುದು ಅಂತ. ಇದು ತಪ್ಪೊಂದು ಅವ್ಯವಸ್ಥಿತ ಮರ್ಯಾದೆ. ಒಂದು ಮರ್ಯಾದೆ ಅಂದರೆ ಒಂದು ಬೌಂಡರಿ, ಚೌಕಟ್ಟು, ಫ್ರೇಮ್, ಅದು ಅವರಲ್ಲಿ ಇಲ್ಲ. ಹೇಗೆ ಬೇಕೋ ಹಾಗೆ ಎಂದೆಂದೋ ಉಪವಾಸ ಮಾಡ್ತಾರೆ, ಎಂದೆಂದೋ ತಿಂತಾರೆ. ಯಾವುದೇ ರೀತಿಯಾದಂತಹ ಒಂದು ಕಾಲದ ವ್ಯವಸ್ಥೆ ಇಲ್ಲ. ಈ ಏಕಾದಶಿ ಹಾಗೇನಿಲ್ಲ. ಹೀಗೆ ವ್ಯವಸ್ಥಿತವಾದಂತಹ ಒಂದು ದಿನಮಾನಗಳ ವ್ಯವಸ್ಥೆ ಇಲ್ಲದಿದ್ದಾಗ, ವ್ಯವಸ್ಥಿತವಾದ ದಿನಮಾನಗಳ ಬಗ್ಗೆ ಅವರಿಗೆ ವ್ಯವಸ್ಥೆಯೇ ಅವರಲ್ಲಿ ಇಲ್ಲ ಮಾಡಿಕೊಳ್ಳ, ಅದೇ ಒಂದು ವ್ಯವಸ್ಥೆ. ಅವ್ಯವಸ್ಥೆಯೇ ಒಂದು ವ್ಯವಸ್ಥೆ. 10 ಪಂಚಾಂಗಗಳಂತೆ ನಡೆಸುವುದೇ ಒಂದು ಅವರ ಚಾಳಿ. ಅಂದರೆ ಇಷ್ಟ ಬಂದ ಹಾಗೆ ಅಂತ ಅರ್ಥ. ಉಪಪತ್ತಿ ಅನುಭವತ್ತಿಗಳ ಬಗ್ಗೆ ಯೋಚನೆಗಳು ಇಲ್ಲದೆ ಅವ್ಯವಸ್ಥಿತ ಮರ್ಯಾದೆ, ಹದ್ದು ಬಸ್ತು ಮೀರಿದವರು, ಅದರಲ್ಲಿ ವಿಮೂಢರು, ಅರ್ಥವೇ ಆಗುವುದಿಲ್ಲ ಅವರಿಗೆ. ಬಹಳ ಢಾಳಾದ ದಡ್ಡತನ ಇಂಥವರು. ಮತ್ತೆ ನಾಸ್ತಿಕರು ಏನು ಒಪ್ಪುವುದಿಲ್ಲ. ಪುಣ್ಯ ಪಾಪ, ಧರ್ಮ ಅಧರ್ಮ, ಸ್ವರ್ಗ ನರಕ, ಇದು ಯಾವುದರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಶುದ್ಧ ನಾಸ್ತಿಕರು. ಅದರೊಟ್ಟಿಗೆ ಸಂಶಯಾತ್ಮಬಿಹಿ, ಹಾಗೋ ಹೀಗೋ ಮತ್ತೊಂದು ಇನ್ನೊಂದು ಎಲ್ಲದಕ್ಕೂ ಸಂಶಯ, ಯಾವುದಕ್ಕೂ ತಿರುಚಿದ ಉತ್ತರಗಳು, ಪ್ರತಿಯೊಂದರಲ್ಲಿಯೂ ಅವರಿಗೆ ಸಂಶಯದ ರೇಖೆಗಳು. ಹಾಗಾಗಿ ಅವ್ಯಕ್ತ ಸ್ಪಷ್ಟಪಡಿಸುವುದಿಲ್ಲ, ಯಾವುದಕ್ಕೂ ಸ್ಪಷ್ಟತೆಗೆ ಬರುವುದಿಲ್ಲ, ಅವರು ಎದುರು ಬರುವುದಿಲ್ಲ. ಎಲ್ಲ ಹಿಂಬದಿಯಿಂದಲೇ ಕದ್ದು ಮುಚ್ಚಿ ಮಾಡುವೇ ಕೆಲಸಗಳು. ಸ್ಪಷ್ಟವಾಗಿ ವ್ಯಕ್ತವಾಗಿ ಎಲ್ಲರಿಗೂ ಕಾಣುವಂತೆ ಇಲ್ಲ. ಅವರ ನಡೆಯಾಗಲಿ ನುಡಿಯಾಗಲಿ ಎದುರು ಬರುವುದಿಲ್ಲ, ಹಿಂಬದಿಯಿಂದ ಬಿಡುವುದಿಲ್ಲ. ಈ ರೀತಿಯಾದ ಜನರಿಂದಾಗಿ ಹಿಂಸೆ ಅದು ಪ್ರಸಿದ್ಧವಾಯಿತು, ಅದು ಗಟ್ಟಿ ನಿಂತಿತು, ನಿಲುಗಡೆಯನ್ನು ಪಡೆಯಿತು ಅಂತ. ಸರ್ವಕರ್ಮಸು ಅಹಿಂಸಾ ಹಿ ಧರ್ಮಾತ್ಮ ಮನು ಅಬ್ರವೀತ್. ನಿಜವಾಗಿ ಮನುವಿನ ಸಂದೇಶ ಏನು ಕೇಳಿದರೆ, ಲೋಕಕ್ಕೆ ಮೂಲಪುರುಷನಾಗಿ ಮಾನವ ಜನಾಂಗಕ್ಕೆ ಅವನು ಕೊಟ್ಟ ಬೋಧನೆ, ಅವಬೋಧ ಏನು ಕೇಳಿದರೆ, ಎಲ್ಲ ವಿಷಯದಲ್ಲಿಯೂ ಹಿಂಸೆ ಇಲ್ಲ ಎನ್ನುವುದೇ ಅವನ ಮಾತು. ಹಿಂಸೆ ಆಗಬಾರದು ಅಂತ. ಮತ್ತೀಗ ಜನ ಮಾಡುವುದು ಅವರ ಇಚ್ಛೆಯಂತೆ. ಶಾಸ್ತ್ರದ ಚೌಕಟ್ಟು ಅದಕ್ಕೆ ಪರವಾನಿಗೆ ಕೊಡಲಿಲ್ಲ, ಅಲ್ಲಿಲ್ಲ. ಶಾಸ್ತ್ರದ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಇಲ್ಲದೆ ಕಾಮಗಾರಾತ್ ಸ್ವೀಹಿಂಸಂತೆ, ಇಷ್ಟ ಬಂದಂತೆ ಅವರು ಹಿಂಸೆಯನ್ನು ನಡೆಸ್ತಾರೆ. ಎಲ್ಲಿ ಕೇಳಿದರೆ ಬಹಿರ್ವೇದ್ಯಾಂ ಪಶೂನರ, ಅವರು ನಿಜವಾಗಿ ಯಜ್ಞೋಪಯೋಗಿಯಾಗಿ ಅಲ್ಲ ವಿಷಯ, ಹೇಳುವುದಷ್ಟೇ ಹೆಸರಿನಲ್ಲಿ. ಮತ್ತೇನು ಅಲ್ಲಿಗ ಪೂಜೆ ಪುನಸ್ಕಾರಗಳು, ವ್ರತ ನಿಯಮಗಳು, ಹೋಮ ಹವನಗಳು, ಹಬ್ಬ ಹರಿದಿನಗಳು ಅಂತ ಆಗ್ತಾ ಇರ್ತದೆ. ಆಗ ಅದರಿಗೆ ಬೇಕಾಗಿರತಕ್ಕಂಥ ಊಟೋಪಚಾರಗಳ ವ್ಯವಸ್ಥೆಯೂ ಆಗಿರುತ್ತದೆ. ಇದನ್ನು ಎಲ್ಲಿಯಾದರೂ ಒಂದು ಕಡೆ ಸಂಬಂಧ ಉಂಟ ಕೇಳಿದರೆ ಸಂಬಂಧ ಇಲ್ಲ, ಹೆಸರು ಮಾತ್ರ ಸಂಬಂಧ. ಅಂದರೆ ಆ ಅಡುಗೆಯನ್ನು ತಯಾರು ಮಾಡಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಪ್ರೋಸೆಸ್ ಅದು ಅಧಿಕೃತವಾಗಿ ವ್ಯವಸ್ಥಿತವಾಗಿ ನಡೆಯುವುದಿಲ್ಲ ಅಲ್ಲಿ. ಯಾಕೆಂದರೆ ಊಟ ಆಗ್ತಾ ಇದ್ದಾಗಲೂ ಇಲ್ಲಿ ಅಡುಗೆ ಆಗ್ತಾ ಇರ್ತದೆ, ಮುಂದುವರಿತದೆ. ಮತ್ತು ಅಡಿಗೆಯಲ್ಲಿ ಅವರ ಹತ್ರವೇ ಕೇಳಿದರೆ ಇದನ್ನೆಲ್ಲ ಸಮರ್ಪಣೆ ಮಾಡಲಿಕ್ಕೆ ಉಂಟು ಹೇಳಿದರೆ ಅದೆಲ್ಲ ಬೇಡ, ಅದು ಸರಿ ಇಲ್ಲ ಅಂತಾರೆ ಅವರು. ಯಾಕೆ ಹೇಳಿದರೆ ಅದು ಮೈಲಿಗೆ ಆಗಿದೆ ಅಂತಾರೆ. ಯಾಕೆ ಮೈಲಿಗೆ ಕೇಳಿದರೆ ಬೇರೆ ಉತ್ತರಗಳನ್ನೆಲ್ಲ ಕೊಡ್ತಾರೆ ಅವರು. ಅದರಲ್ಲಿ ಕೆಲವೆಲ್ಲ ಹಾಕಬಾರದ್ದೆಲ್ಲ ಹಾಕಿದ್ದೇವೆ ಅಂತ ಅವರು ಹೇಳಿಕೊಳ್ತಾರೆ. ಅಂಗಡಿಯ ಸೊತ್ತುಗಳು ಸೇರಿವೆ ಅಂತ ಅವರು ಹೇಳುತ್ತಾರೆ. ತಾವು ಸಮಯ ಇಲ್ಲ ಅಂತ ತಿಳಿಸ್ತಾರೆ. ಹೀಗೆ ಕರ್ತೃ, ಆನಂತರ ದೇಶ, ಆನಂತರ ಕಾಲ, ಅದು ಕೆಲವು ನಿನ್ನೆ ಮಾಡಿದ್ದು ಸೇರಿದೆ ಅಂತಾರೆ. ಮತ್ತು ಅದನ್ನು ಹೊರಗಿಂದ ತಂದಿದ್ದೇವೆ ಅಂತಾರೆ. ಹೀಗಾಗಿ ಯಾರಿಗೂ ಅದರ ಮೇಲೆ ಭರವಸೆ ಇಲ್ಲ. ಇಲ್ಲ ನಾವು ಬಲಾತ್ಕಾರದಲ್ಲಿ ಸಮರ್ಪಣೆ ಮಾಡುತ್ತೇವೆ ಅಂತ ಹೇಳಿ ಹೊತ್ಕೊಂಡು ಹೋದರೆ ಒಂದು 4-5 ಐಟಮ್ಗಳನ್ನು ಯಾವುದೋ ಕೆಲವೆಲ್ಲ ಕೊಡ್ತಾರೆ. ಅದು ಬೇಡ, ಇದು ತಗೊಂಡೋಗಿ, ಇದು ತೆಗೀರಿ, ಅದು ಆಗಿ ಅಂತ. ಆ ಬಳಿಕ ತಗೊಂಡೋದವನಿಗೂ ವ್ಯವಸ್ಥೆ ಗೊತ್ತಿಲ್ಲ. ಇದು ಸಮರ್ಪಣೆ ಮಾಡಲಿಕ್ಕೆ ಉಂಟಂತ ಹೇಳುತ್ತಾನೆ. ಎಂಥದ್ದು ಮಾಡೋದು, ಯಾರು ಮಾಡೋದು, ಹೇಗೆ ಮಾಡೋದು? ನಿಜವಾಗಿ ನಾನು 100ಕ್ಕೆ 100 ಹೇಳುತ್ತಾ ಇದ್ದೇನೆ, ಯಾವ ವ್ಯಕ್ತಿಗೂ ಇವತ್ತು ಸಮರ್ಪಣೆಯ ಒಂದು ತಂತ್ರಾಂಶ ಅಧಿಕೃತವಾಗಿ ಗೊತ್ತಿಲ್ಲ. ಇದು ಬೂಟಾಟಿಕೆ ಅಲ್ಲ, ಇದು ಮತ್ತೆ ಅವಾಸ್ತವವೂ ಅಲ್ಲ, ನಿಜವಾದ ವಿಷಯ. 100ಕ್ಕೆ 100 ಅದರ ಪ್ರೋಸೆಸ್ಸು
ಸರಿಕಟ್ಟಿನಲ್ಲಿ ಯಾರು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಒಬ್ಬೊಬ್ಬರ ಒಂದು ರೀತಿಯಾದಂತಹ ತಂತ್ರಾಂಶಗಳು, ಕೆಲವು ಬೇಕುಗಳು ಸರಿ ಇದ್ದವುಗಳು, ಕೆಲವು ಬೇಡಗಳು ಅಲ್ಲವಾದವುಗಳು ಇವೆ. ಆದರೆ ಅವುಗಳನ್ನು ಜೋಡಿಸಿಕೊಟ್ಟವರು ಗೊತ್ತಿಲ್ಲ. ಗಮನಿಸಿದಂತೆ ನೀವು ಗಮನಿಸಬಹುದು. ಇವತ್ತು ಯಾಕೆಂದರೆ ಮೊಬೈಲ್ ಯುಗ ಆದ್ದರಿಂದ ಯಾವುದನ್ನು ಎಲ್ಲಿಯೂ ಸಹ ಕ್ಯಾಚ್ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಪ್ರತಿಯೊಂದು ಕಡೆಯಲ್ಲಿಯೂ ಇವತ್ತೇನು ಮುಚ್ಚುಮರೆಯಾಗಿ ಬಾಗಿಲಾಕಿ ಎಲ್ಲ ಮಾಡುವುದಿಲ್ಲ. ಬಹಳ ಕಡಿಮೆ ಕಡೆಯಲ್ಲಿ ಮಾತ್ರ ಬಾಗಿಲಾಕಿ ಸಮರ್ಪಣೆ ಮಾಡುವಂಥ ವಿಧಾನಗಳಿರುವುದು. ಅದು ಬಿಡಿ, ಅಂಥ ಪ್ರದೇಶಗಳನ್ನು ಮರೆತು ಬಿಡಿ. ಆದರೆ ಆ ವ್ಯಕ್ತಿಗಳನ್ನು ಹಿಡಿದು ಬಿಡಿ. ಯಾಕೆಂದರೆ ಅದೇ ವ್ಯಕ್ತಿ ಹೊರಗೆ ಬಂದಾಗ ಬಾಗಿಲು ಹಾಕದೇ ಇದ್ದಲ್ಲಿ ಸಿಕ್ಕಿ ಬೀಳುತ್ತಾನೆ. ಹಾಗಾಗಿ ನಮಗೆ ಬೇಕಾದ್ದು ಆ ವ್ಯಕ್ತಿ ನಡೆಸತಕ್ಕಂಥ ಸಮರ್ಪಣೆಯ ವಿಧಾನ. ಇದನ್ನೊಂದು ಒಂದೊಮ್ಮೆ ನಾವು ವಿಡಿಯೋ ಕ್ಯಾಚ್ ಮಾಡಲಿಕ್ಕೆ ಹೋದರೆ ಸುಮಾರಾಗಿ ಒಂದು ಅರ್ಧ ನಿಮಿಷದಿಂದ ಹಿಡಿದು ಒಂದು 10-12 ನಿಮಿಷದವರೆಗಿನ ಈ ಪ್ರೋಸೆಸ್ಗಳು ನಮಗೆ ಸಿಕ್ಕಿಯಾವು ಕೆಲವರಲ್ಲಿ. ಅಂದರೆ ಅಷ್ಟು ಫಾಸ್ಟ್. ಕೆಲವು ಅರ್ಧ ನಿಮಿಷದಲ್ಲಿಯೂ ಸಮರ್ಪಣೆ ಮುಗೀತದೆ ಅಂತ ಹೇಳಿದ್ದು ನಾನು. ಕೆಲವು 10-12 ನಿಮಿಷದವರೆಗೂ ಸಮರ್ಪಣೆಗಳ ಯಾಗ ಯೋಗ ಹೋಗಿರ್ಬೋದು. ಅಂತ ಏನಾದರೂ ಒಂದು 100 ಗಟ್ಟಲೆ ವಿಡಿಯೋಗಳನ್ನು ಒಟ್ಟು ಮಾಡಿಕೊಂಡೊಮ್ಮೆ ಒಂದೇ ಕಡೆಯಲ್ಲಿ ಹಾಕಿ ಅದನ್ನು ಪ್ಲೇ ಮಾಡಿದರೆ ಎಷ್ಟು ಅವ್ಯವಸ್ಥೆಗಳು ಕಾಣುತ್ತವೆ ಅನ್ನುವುದು ಅರ್ಥ ಆಗ್ತದೆ. ಇದರಲ್ಲಿ ಒಂದೊಮ್ಮೆ ವ್ಯಕ್ತಿಯ ಮೋರೆಯನ್ನೂ ಹಾಕಿ ತೋರಿಸಿಕೊಟ್ಟರೆ ಅದೊಂದು ದೊಡ್ಡ ರಾದ್ಧಾಂತವೇ, ಗಲಾಟೆ ಆಗ್ತದೆ ಕೊನೆಗೆ. ಅಷ್ಟು ವಿಚಿತ್ರವಾಗಿದೆ. ಆದರೆ ಇವತ್ತಿನವರೆಗೆ ಅದನ್ನು ಸರಿಕಟ್ಟಲ್ಲಿ ತಿಳ್ಕೊಂಡು ನಡೆಸಬೇಕೆನ್ನತಕ್ಕಂಥ ಕಾಳಜಿ ಶುದ್ಧವಾಗಿ ಯಾರಲ್ಲೂ ಇಲ್ಲ. ಪ್ರತಿಯೊಬ್ಬನು ಸರ್ವಜ್ಞ ತಮ್ಮ ಮೂರುತಿಯೇ ಇಲ್ಲಿ. ವಾಸ್ತವವಾಗಿ ಕೇಳಲಿಕ್ಕೆ ಹೋದರೆ ಅದು ನಮಗೆ ಹೇಳಿಕೊಟ್ಟದ್ದು ಸರಿ ಉಂಟು, ನಮ್ಮ ಗುರುಗಳು ಅಂತ ಹೇಳಿ. ಅವರನ್ನು ಕೇಳುವಂದ್ರೆ ಅವರಿಗೆ ಇಲ್ಲಿಲ್ಲ, ಅವರು ತೆರಳಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬನು ಸಹ ಹೋದವನನ್ನು ಬೆರಳು ಮಾಡಿಸಿ ತಾನು ಮಾಡಿಕೊಂಡಿದ್ದರಲ್ಲಿ ಏನು ಇನ್ನು ಬದಲಾವಣೆ ಇಲ್ಲ, ಅದು 100ಕ್ಕೆ 100 ಸರಿ ಇದೆ ಅನ್ನುವುದಕ್ಕೆ ತಮ್ಮ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಅವರೇ ಬರೆದಾಕಿದ್ದು, ಅವರೇ ಬರ್ಕೊಂಡಿದ್ದು. ಏನಾದರೂ ಯಾರಾದರೂ ಕೊಟ್ಟದ್ದಾದರೂ ಅದು ಪ್ರಿಂಟ್ ಆಗಿದ್ರೂ ಸಹ ಅದು ಬೋಗಸ್ಸು, ತಪ್ಪೆ. ಇನ್ನೇನಿದ್ರು ಡಾಕ್ಯುಮೆಂಟರಿ ಶ್ಲೋಕಾಧಾರದಲ್ಲಿ ಅದು ಅಧಿಕೃತವಾದ ಹೊತ್ತಗೆಗಳಲ್ಲಿ, ಅಂದರೆ ಏನ್ಷಿಯಂಟ್ ಪುರಾಣಾದಿಗಳ ಒಂದು ನೆಲೆಯಲ್ಲಿದ್ದರೆ ಅದಕ್ಕೊಂದು ಗತ್ತಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ನಡೆಸಿಕೊಳ್ಳಲಿಕ್ಕೆ ಇವರು ಸೋಲ್ತಾರೆ. ಅಂಥದ್ದನ್ನು ನಾನು 100ಕ್ಕೆ 100 ಸರಿಯಾಗಿದೆ ಹೇಳುವುದಿಲ್ಲ. ಸಂಕಲನ ಮಾಡಿದ ಮಾತುಗಳು ಅದರಲ್ಲಿ ಎಷ್ಟೋ ಪಾಠಾಂತರಗಳ ವೇಳೆ ಇರ್ತಾರೆ. ಹೀಗೆ ಅತಿ ವಿಚಿತ್ರವಾಗಿರತಕ್ಕ ಸಂಗತಿಗಳಿಂದಾಗಿ ಇವರು ಬಾಯಿ ಚಾಪಲಕ್ಕೋಸ್ಕರ ಈ ತಿನ್ನುವ ಪದಾರ್ಥಗಳಲ್ಲಿ ಪ್ರಾಣಿಗಳನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ಅದನ್ನು ಹೋಮ ಹವನದ ವ್ರತೋಪವಾಸ ನಿಯಮಗಳ, ಹಬ್ಬ ಹರಿದಿನಗಳ, ಪೂಜೆ ಪುನಸ್ಕಾರಗಳ ಲೇಬಲ್ ಅಲ್ಲಿ ನಡೆಸ್ತಾ ಇದ್ದಾರೆ ಎನ್ನುವುದೊಂದು ಅವರ ದಡ್ಡತನಕ್ಕೆ ಒಂದು ದೊಡ್ಡ ದೃಷ್ಟಾಂತ. ತಸ್ಮಾತ್ ಪ್ರಮಾಣತಃ ಕಾರ್ಯ ಧರ್ಮ ಸೂಕ್ಷ್ಮ ವಿಜಾನತ. ಹಾಗಾಗಿ ಸೂಕ್ಷ್ಮ ಧರ್ಮದ ಬಗ್ಗೆ ಎಚ್ಚರಾಗಬೇಕು ಅಂತ ಇದ್ದರೆ ಪ್ರಮಾಣವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತಾನೆ. ಅದನ್ನು ನೋಡಬೇಕು, ಗಮನಿಸಬೇಕು. ಪ್ರಮಾಣಗಳ ಪ್ರಾಮಾಣಿಕ ಜಿಜ್ಞಾಸೆ ಆಗಬೇಕು. ಯಾಕೆಂದರೆ ಆಂಟಿ ಪ್ರಮಾಣಗಳು ಇವೆ ಕೆಲವು, ಅಥವಾ ಅಸ್ಪಷ್ಟ ಪ್ರಮಾಣಗಳು ಇವೆ ಕೆಲವು ಅವಾಂತರ ಪ್ರಮಾಣಗಳು ಸೇರಿವೆ. ಹೀಗಾಗಿ ಬಹಳ ಕ್ಲಿಷ್ಟವಾಗಿದೆ ಪ್ರಮಾಣಗಳ ಜಿಜ್ಞಾಸೆಯನ್ನು ನಡೆಸುವಲ್ಲಿ. ಅಹಿಂಸಾಹ್ಯೇವ ಸರ್ವೇಭ್ಯ ಧರ್ಮೇಭ್ಯ ಜಾಯಸಿ ಮತ. ಶ್ರೇಷ್ಠ ಯಾವುದು ಕೇಳಿದರೆ ಸಕಲ ಧರ್ಮಗಳಲ್ಲಿ ಅಹಿಂಸೆ ಎನ್ನುವುದು ಖಂಡಿತ 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 ಅಂತ. ಹಿಂಸೆ ಮಾಡಬಾರದು ಎನ್ನುವುದರಲ್ಲಿ 100ಕ್ಕೆ 100 ಧರ್ಮದಲ್ಲಿ ಎಲ್ಲಿಯೂ ಸಹ ಬೇರೆ ರೀತಿಯಾಗಿ ಮಾತು ಬರುವುದಿಲ್ಲ. ಅಷ್ಟೇ. ಉಪೋಷ್ಯ ಸಂಶಿತೋ ಭೂತ್ವ ಹಿತ್ವ ವೇದಕೃತಾಂ ಶುಚಿ ಆಚಾರ ಇತಿ ಅನಾಚಾರ ಕೃಪಣಾ ಫಲಹೇತವ. ಕೆಲವರೆಲ್ಲ ಅನಾಚಾರಗಳನ್ನೇ ಆಚಾರ ಅಂತ ಮಾಡಿಕೊಂಡು ಬಂದಿದ್ದಾರೆ. ಉಪವಾಸ ಮಾಡುವುದೇನು, ವ್ರತ ನಿಯಮಗಳನ್ನು ನಡೆಸುವುದೇನು, ಇದೆಲ್ಲವೂ ನೋಡಿಕೊಂಡು ಹೋದರೆ ವೇದ ವಾಕ್ಯವೇ ಅದು. ವೇದದಲ್ಲಿ ಹೇಳದ್ದೇ ಮಾಡುವುದು. ವೇದದಲ್ಲಿ ಎಲ್ಲಿಯಾದರೂ ವಾರವನ್ನು ನೋಡಿ ಉಪವಾಸ ಮಾಡಲಿಕ್ಕೆ ಹೇಳಿದ್ದಾರಾ? ಗಮನಿಕೆ ಉಂಟಾ? ಹಾಗೊಂದು ನಮ್ಮ ಶರೀರ ಕರ್ಷಣೆ ಅಂದರೆ ಯಾವತ್ತು ಉಪವಾಸ ಮಾಡಿದ್ರು ಚಂದವೇ ಬಿಡಿ. ಆದರೆ ನನಗೆ ಇವತ್ತು ಶನಿವಾರ, ಇವತ್ತು ಒಪ್ಪತ್ತು ಅಂದ ತಕ್ಷಣ ಎಂಥದ್ದು ಮತ್ತೆ 10 ಬಟ್ಟೆ, ಪ್ರಯೋಜನ ಏನು ಬಂತು? ಪ್ರಯೋಜನ ಏನಾಗಲಿಲ್ಲ.
ಹಾಗಾಗಿ ವೇದದಲ್ಲಿ ಹೇಳದೇ ಇರತಕ್ಕ ಸಂಗತಿಗಳಲ್ಲೇ ನಮ್ಮದಿವತ್ತು ಪ್ರಚಾರ. ವೇದ ಅಂದರೆ ಚತುರ್ವೇದ ಮಾತ್ರ ಅಂತಲ್ಲ, ಪಂಚಮ ವೇದವನ್ನು ಇಟ್ಕೊಳ್ಳಿ, ಇತಿಹಾಸ ಪುರಾಣಗಳನ್ನು ಸೇರಿಸಿಕೊಳ್ಳಿ. ಇತಿಹಾಸಗಳು ಅಂದಾಗ ಅದಕ್ಕೆ ಪಂಚರಾತ್ರಗಳು ಅಂದರೆ ಸಂಹಿತೆಗಳು, ಮೂಲ ರಾಮಾಯಣ, ಮಹಾಭಾರತ ಇವೆಲ್ಲ ತೆರೆದಿದೆ. ಇದನ್ನೆಲ್ಲ ಇಟ್ಟುಕೊಂಡಲ್ಲಿ ನಡೆಸಿಕೊಳ್ಳುವಲ್ಲಿಯೂ ಅಲ್ಲಿರತಕ್ಕ ಸುದ್ದಿಗಳಿಗೆ ವಿರೋಧವಾಗಿ ಅದಕ್ಕೂ ಮುಂದೋಗಿ ನಾನೀಗ ಈಗಾಗಲೇ ಮಹಾಭಾರತದಿಂದ ನಾಗಗಳ ಆರಾಧನೆಯಲ್ಲಿ ಕೊಟ್ಟಿರತಕ್ಕ ಕೆಲವು ಮಾತುಗಳನ್ನು ಸಂಕಲನ ಮಾಡಿ ನಾಗಪೂಜೆಗೊಂದು ಹೊಸ ವ್ಯೂ, ತಪ್ಪಿಯೋದ ಕತೆ, ಅಶುದ್ಧವಾಗಿ ನಿಂತ ಬಗೆ ಅದನ್ನು ಗಮನಿಸಿಕೊಟ್ಟೆ. ಈಗ ಎಷ್ಟು ಜನ ಮುಂದೋದ್ರು ಕೇಳಿದರೆ ಅದು ಮಾಡಿದ್ದರ ಸಂತೋಷಕ್ಕಿಂತ ಹೆಚ್ಚು ಈಗ ಬೇಸರದ ಸಂಗತಿ ಎಂದರೆ ಅದಕ್ಕೊಂದು ಬೇರೆ ಫಿಟ್ಟಿಂಗ್ಸ್ ಮಾಡಿ ತಮ್ಮದೇ ಆದಂಥ ಒಂದು ನಮೂನೆಯಲ್ಲಿ ಅದನ್ನು ಹಾಳು ಮಾಡಿ ತೆಗೆದರು. ಇದನ್ನು ನಾನು ಮತ್ತೆ ಗಮನಕ್ಕಾಗಿ ಹೇಳ್ತಾ ಇರೋದು. ಪದ್ಮಮಂಡಲದ ಮಾಧ್ಯಮದಲ್ಲಿ ದಳಗಳಲ್ಲಿ ಶೇಷಾದಿಗಳ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೇಳಿದ ಪುರಾಣಗಳ ಗೆರೆಗಳಿಗೆ ಚಿತ್ರ ಹಾಕಿಕೊಟ್ಟು ನಡುವೆ ಅನಂತ ಪದ್ಮನಾಭನನ್ನು ನಾರಾಯಣನನ್ನು ಪೂಜೆ ಮಾಡಿಕೊಳ್ಳಿ, ಅವನಿಗೆ ಹಾಕಿದ ಪ್ರಸಾದಗಳನ್ನು ಉಳಿದವರಿಗೆ ನೀವು ಆವರಣಾದಿನಿಂದ ಶೇಷಾದಿಗಳಿಗೆ ಕೊಡಲಿಕ್ಕೆ ಬರ್ತದೆ, ಬಲಿಹರಣಕ್ಕೂ ಅನುಕೂಲ ಆಗಿದೆ ಅಂತ ಹೇಳಿದರೆ, ಇವರು ನಡುವೆ ನಾರಾಯಣನನ್ನು ಪೂಜೆ ಮಾಡುವ ತಾಣದಲ್ಲಿ ಒಂದು ದೊಡ್ಡ ದೀಪವನ್ನೇ ಇಟ್ಟುಬಿಟ್ರು. ಅಲ್ಲ, ದೀಪದಲ್ಲಿ ದೇವರನ್ನು ನೋಡ್ಬೋದಲ್ಲ, ನೋಡಲಿಕ್ಕೆ ಬರ್ತದೆ, ಆದರೆ ಅದು ಮಂಡಲ ಇರುವುದು ಶೇಷಚಕ್ರಾಬ್ಜ ಮಂಡಲ, ಅದು ನಾಗಾರಾಧನೆಯ ಮಂಡಲ. ಆ ಮಂಡಲದ ಮೇಲೆ ಇಟ್ಟಾಗ ಆಯ್ತಲ್ಲ, ತಪ್ಪು ಮಾಡಿದ್ದೀವಲ್ಲ. ಈ ನಾವು ಮಂಡಲದ ಪೂಜೆಯಲ್ಲಿ ಅಗ್ನಿಯನ್ನು ಪೂಜೆ ಮಾಡೋದಾಗ್ತದ, ದೀಪವನ್ನು ಪೂಜೆ ಮಾಡಲಿಕ್ಕೆ ಆಗ್ತದ? ದೀಪದ ಮಂಡಲವೇ ಬೇರೆ ಹಾಕಿಕೊಳ್ಳುವಂಥದ್ದು. ಅದನ್ನು ಇಡಬೇಕಾದ ಹರಿವಾಣ ಆಗಲಿ, ಅದರ ಮೇಲೆ ಹಾಕಬೇಕಾದ ಧಾನ್ಯ ಆಗಲಿ, ಅದರ ಮೇಲೆ ಹರಡಬೇಕಾದ ದರ್ಬೆ ಆಗಲಿ, ಇವನ್ನೆಲ್ಲ ಗಮನಿಸುವುದಿಲ್ಲವ ಭೂಪ. ಅವನಿಗೊಂದು ಗಮ್ಮತ್ತು ಕಾಣಿಸ್ಬೇಕು ಜನರಿಗೆ. ಹೀಗೆ ಇಂಥದ್ದು ಏನು ಫಿಟ್ಟಿಂಗ್ಸ್, ಇಲ್ಲದ್ದನ್ನೆಲ್ಲ ಸೇರಿಸ್ತಾನೆ, ಇದ್ದದ್ದನ್ನೆಲ್ಲ ಕಬಳಿಸ್ತಾನೆ. ಈ ರೀತಿಯಾಗಿ ವೇದವಾಕ್ಯವಾದ ಕೆಲಸಗಳನ್ನು ಆಚಾರ ಅಂತ ಹೇಳಿಕೊಂಡು ಇಂಪ್ಲಿಮೆಂಟ್ ಮಾಡಿ ಒಟ್ಟಾರೆ ಜನಾನುರಾಗ, ಕೀರ್ತಿ, ದುಡ್ಡು ನೋಡಿದಾಗ ಖುಷಿ ಆಗ್ತದೆ ಅವರಿಗೆ, ಒಂದಿಷ್ಟು ದುಡ್ಡು ಜಾಸ್ತಿ ಆಗ್ತಾರೆ ಅಂತ ಕಡು ಬಡವರಿದ್ದಾರೆ ಇವರು ಅಂತ ತಮಾಷೆ ಮಾಡ್ತಾರೆ ಭೀಷ್ಮರು. ಯದಿ ಚಿಂದಂತಿ ವೃಕ್ಷಾಂಶ್ಚ ಯೂಪಾಂಶ್ಚ ಉದ್ದೇಶ್ಯ ಮಾನವಾ ವ್ರತ ಮಾಂಸಾನಿ ಖಾದಂತಿ ನೈಷ ಧರ್ಮ ಪ್ರಶಸ್ಯತೆ. ನಿಜವಾಗಿ ಪಶುಬಲಿ ಕೊಡುವ ಯಜ್ಞದಲ್ಲಿ ಯೂಪ ಅಂತ ಇದೆ. ಆದ್ರಿಂದ ಯೂಪ ಇರ್ಲಿಕ್ಕೆ ಹೋಗಿ ಯೂಪ ಇಲ್ಲದೆ ಇದ್ರೆ ಅದನ್ನೆಲ್ಲ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಯೂಪೋ ಮಖಃ, ಸಯೂಪ, ಕ್ರತು, ಹಾಗೆಲ್ಲ ಹೇಳಿಕೊಂಡು ಕ್ರತು, ಯಜ್ಞ, ಯಾಗ, ಹೋಮ, ಹವನ ಈ ಶಬ್ದಗಳಿಗೆಲ್ಲ ಬೇರೆ ಬೇರೆ ರೀತಿಯಾದ ಅರ್ಥ ವಿಶೇಷಗಳಿವೆ. ಪ್ರಾಣಿ ಬಲಿ ಇದ್ರೆ ಒಂದು ಅಂಶ ಬೇರೆ, ಪ್ರಾಣಿ ಬಲ ಇಲ್ಲದಿದ್ರೆ ಒಂದು ಕತೆ ಬೇರೆ. ಪ್ರಾಣಿ ಬಲಿ ಇದ್ರೆ ಒಂದು ಯೂಪ ಆಗಬೇಕು. ಯೂಪ ಅಂದ್ರೆ ಕಂಬ, ಅದನ್ನು ಕಟ್ಟಲಿಕ್ಕೆ ಆಗುವವರೆಗೆ, ಕಡಿಯುವವರೆಗೆ. ಅದಕ್ಕೆ ಮತ್ತೆ ಯೂಪಕ್ಕೆ ಸಂಸ್ಕಾರಾದಿಗಳಾಗಲಿಕ್ಕುಂಟು. ಕಂಬಕ್ಕೆ ಯೂಪಮಷ್ಟಾಶ್ರಯ ಕರೋತಿ ಎಲ್ಲ ಹೇಳ್ತಾರೆ, ಅಷ್ಟಭುಜದ ಕಂಬ. ನಾವೆಲ್ಲ ಹೆಚ್ಚು ಅದನ್ನು ಹೇಳಬಾರ್ದು, ಯಾಕೆಂದ್ರೆ ಮತ್ತೆ ನಾಟಕೀಯವಾಗಿ ಮತ್ತೊಬ್ಬರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ತೋರಿಸ್ಲಿಕ್ಕೆ ಹೋಗ್ತಾರೆ. ಅದನ್ನು ಕಟ್ಟುವ ಜಾಗ ಎಲ್ಲಿ ಅಂತ ವ್ಯವಸ್ಥೆ ಇದೆ, ಅದನ್ನು ಹೇಗೆ ಅದಕ್ಕೆ ಬಟ್ಟೆ ಸುತ್ತಬೇಕು ಅಂತ ಕಥೆ ಇದೆ, ಅದನ್ನು ಮುಟ್ಟಿ ಯಾವುದನ್ನು ಜಪ ಮಾಡಬೇಕು ಅಂತ ಚಿಂತನೆಗಳಿವೆ. ನಮಗೆ ದನವನ್ನೇ ಕೊಟ್ಟಿಗೆಯಲ್ಲಿ ಕಟ್ಟುವುದು ಯಾವ ದಿಕ್ಕಿನಲ್ಲಿ ಎನ್ನುವುದೇ ಗೊತ್ತಿಲ್ಲ. ನಿತ್ಯಕ್ಕೋಸ್ಕರವೇ, ಉಪಯೋಗಕ್ಕಾಗಿಯೇ ನಮ್ಮ ಕೊಟ್ಟಿಗೆಯಲ್ಲಿ ದನಗಳು ಯಾವ ಮೂರೆ ಯಾವ ದಿಕ್ಕಿಗೆ ಹಾಗೆ ನಿಲ್ಲಬೇಕು, ಅವುಗಳನ್ನ ಹೇಗೆ ಕಟ್ಟಬೇಕು, ನಾವು ಅವುಗಳಿಗೆ ತಿನಿಸು ಹಾಕುವ ಕತೆ ಹೇಗಿರ್ತದೆ ನಮಗದು ಬೇಡ. ಹಾಗೊಂದು ಉಂಟಾಗಿ ಹೇಳ್ತಾರೆ, ಮತ್ತೆ ಇಲ್ಲದೆ ಇರ್ತದ. ಹೀಗಾಗಿ ಯದ್ವಾ ತದ್ವಾ ದನ ಕಟ್ಟಲಿಕ್ಕೆ ಹೋಗಿಯೇ ನಮ್ಮ ಮನೆಯಲ್ಲಿ ಜಾನುವಾರುಗಳು ಸಾಯುವಂಥದ್ದು, ಅವುಗಳಿಗೆ ಉಪಟಳ ಆಗುವಂಥದ್ದು, ನಮಗೆ ರೋಗ ಬರುವಂಥದ್ದು ಎಲ್ಲ ಪ್ರತಿಯೊಂದನ್ನು ನಾವು ಬೇಕಾದಷ್ಟು ಕಲೀಲಿಕ್ಕಿದೆ, ತಿಳ್ಕೊಳ್ಳಿಕ್ಕಿದೆ. ಆದರೆ ಯೂಪದಲ್ಲಿ ಪ್ರಾಣಿಯನ್ನು ಕಟ್ಟುವ ಕಥೆಯಲ್ಲಿ ಬಹಳಷ್ಟು ವ್ಯವಸ್ಥೆಗಳೆಲ್ಲ ಇವೆ. ಅದಕ್ಕೆ ಯಜ್ಞವೃಕ್ಷವೇ ಆಗಬೇಕು. ಮತ್ತೆ ಆ ಕಂಬಕ್ಕೆ ಇವರೆಲ್ಲ ಕಡಿತಾರೆ ಮರವನ್ನು, ಕಂಬ ಅಂತ ನೆಡ್ತಾರೆ, ಪ್ರಾಣಿ ಅಂತ ಕಟ್ಟಿಕೊಳ್ತಾರೆ, ತಿಂದು ಬಿಡ್ತಾರೆ. ಹೋಮ ಎಲ್ಲ ಮಾಡುದೇ ಇಲ್ಲ ಬನ್ನಿ. ಈ ನಮೂನೆ ಸುಮ್ಮನೆ ಪ್ರಾಣಿಯನ್ನು ತಿನ್ನಲಿಕ್ಕೋಸ್ಕರ ಯೂಪ ಅಂತ ಮಾಡಿ, ಯಜ್ಞವೃಕ್ಷ ಅಂತ ಮಾಡಿ ಮನೆಯಲ್ಲಿ ನೆಟ್ಟು ಅದು ಮತ್ತೆ
ಡಿಸ್ಮಿಸ್ ಆಗುವುದೇ ಇಲ್ಲ. ಯುಬವನ್ನು ಮತ್ತೆಲ್ಲ ತೆಗೆಲಿಕ್ಕೊಂಡದ್ದು ಹೋಮ ಹವನಗಳಲ್ಲಿ ಉಪಯೋಗವಾಗುವಾಗ ಎಲ್ಲ ವ್ಯವಸ್ಥೆ ಉಂಟು. ಅದೆಂತ ಗೊತ್ತೇ ಇಲ್ಲ ಇವರಿಗೆ. ಇವರು ಪರ್ಮನೆಂಟ್ ಮನೆಯಲ್ಲಿ ಒಂದು ಯೂಪ, ಅದೇ ಅವರು ಯಜ್ಞ ಅಂದರೆ ಊಟವೇ ಯಜ್ಞ ಅಂತಾರೆ ಅವರು. ಸರಿ, ವೈಶ್ವಾನರ ಯಜ್ಞ ಇಲ್ಲ ಅಲ್ಲ, ಆದರೆ ಅದನ್ನೇ ಹೇಳಿಕೊಂಡು ಯಾರನ್ನು ಬರ್ಲಿಕ್ಕೆ ಹೇಳ್ತಾರೆ, ಅದು ಇದರಿಂದ ಮಾಡ್ತಾರೆ, ಊಟ ಮಾಡ್ತಾರೆ. ವಿಶ್ವಾಮಿತ್ರರ ಮಕ್ಕಳು ದನವನ್ನು ಕಡಿದು ಶ್ರಾದ್ದ ಮಾಡಿದ ಹಾಗೆ ಅವರಿಗೂ ಅನಾಹುತ ಆಯಿತು. ಮತ್ತೆ ಅದರಿಂದ ಅವರು ಅದನ್ನು ಯಜ್ಞ ಶ್ರಾದ್ದ ಅಂತ ಹೇಳಿಕೊಂಡೇ ಆಲಂಬನ ಮಾಡಿದ್ರೂ ಸಹ ಅದು ಮೋಸದ ಒಂದು ಅದರಲ್ಲಿ ಹಿನ್ನೆಲೆ ಇರಲಿಕ್ಕಾಗಿ ಉದ್ದೇಶ ಅಸಬಲ ಆದ್ದರಿಂದ ಅದು ಊಟದ ಉದ್ದೇಶ ಆಗಲಿಕ್ಕೆ ಹೋಗಿ ಅದು ತೊಂದರೆಯನ್ನು ಕೊಡ್ತದೆ. ಮತ್ತೆ ಎಚ್ಚರ ಆಗುವುದು, ಪ್ರಾಯಶ್ಚಿತ್ತ ಆಗುವುದು ಅದು ದೊಡ್ಡತನ, ದೊಡ್ಡ ವಿಷಯ, ಅದು ಮುಖ್ಯವೇ. ಆದ್ರೆ ಆಯಿತು ಎಫೆಕ್ಟ್ ಎನ್ನುವುದು ಸತ್ಯ. ಹಾಗಾಗಿ ಇವರು ಹೇಳ್ತಾರೆ ಇವನ್ನೆಲ್ಲ ಸುಮ್ಮನೆ ನಾಟಕೀಯವಾಗಿ ಯಜ್ಞ ಅಂತ ಮಾಡ್ತಾರೆ. ನಿಜವಾಗಿ ಯಾವುದು ಈಗ ಹುಟ್ಟುಹಬ್ಬ, ಯಾವುದೋ ಹೋಮ ಹವನ, ಯಾವುದೋ ಶಾಂತಿಕರ್ಮ ಎಲ್ಲ ಮಾಡ್ತಾರೆ, ಎಲ್ಲ ನಾಟಕೀಯ. ಅದು ಒಂದು 2-3 ಗಂಟೆ ಒಳಗೆ ಎಲ್ಲವೂ ಮುಗಿತದೆ. ಮತ್ತೆ ಗೌಜಿ ಗದ್ದಲ ಕೇವಲ ತಿನ್ನುವ ಉಪಚಾರಗಳಲ್ಲಿ. ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಈಗ ಶುರುವಾಗಿದೆ. ಅದರಲ್ಲಿ ಕುಣಿತ ಇರ್ತದೆ, ಕುಡಿತ ಇರ್ತದೆ, ಏನೇನು ಯಾವ್ಯಾವುದು ಅದು ಬೇಕಾಗಿಲ್ಲ. ಅದಕ್ಕೆ ದೀಪಾವಳಿ ಹಬ್ಬಕ್ಕೂ ಸಂಜೆ ನಮ್ಮ ಕುಣಿತಕ್ಕೂ ಸಂಬಂಧ ಇರುವುದಿಲ್ಲ. ಮಗುವಿನ ಹುಟ್ಟುಹಬ್ಬಕ್ಕೂ ರಾತ್ರಿ ಆಗತಕ್ಕ ಪಾರ್ಟಿಗೂ ಸಂಬಂಧ ಇರುವುದಿಲ್ಲ, ಬೇಕಾಗಿಲ್ಲ. ಸಹಜವಾಗಿಯೇ ಹಬ್ಬ ಹರಿದಿನಗಳಲ್ಲೇ ಆಗಲಿ ಅಥವಾ ಪ್ರಧಾನವಾದ ದೀಪಾವಳಿಯಲ್ಲೇ ಆಗಲಿ ಪಟಾಕಿ ಬಿಡಲಿಕ್ಕೇನು ಪ್ರಮಾಣ ಕೊಡುವುದಿಲ್ಲ ನಮ್ಮ ಪುರಾಣಗಳು. ಒಂದೊಮ್ಮೆ ನಮಗೆ ಅದನ್ನು ಕಣತುಂಬ ನೋಡಬೇಕಾದ್ರೆ ಯಾರಾದ್ರೂ ಹೊಡೆಯುವುದನ್ನು ನೋಡ್ಬೋದಲ್ಲ, ಸಾಕಲ್ಲ. ಆ ಸಂಪತ್ತನ್ನು ಯಾವುದು ಒಳ್ಳೆಯ ವಿಷಯಕ್ಕೆ ಹಾಕ್ಬೋದಲ್ಲ, ಯಾವುದು ಹೊತ್ತಗೆಗೋ ಅಥವಾ ಯಾರಾದರೂ ಹೊತ್ತಗೆ ಬರೆಯುವವರಿಗೋ ಅದು ಇನ್ಯಾವುದಕ್ಕೋ ಒಳ್ಳೆಯ ಧರ್ಮ ಕರ್ಮಗಳಿಗೋ ವಿನಿಯೋಗ ಆಗುವಂತೆ. ಸಾವಿರಾರು ದುಡ್ಡುಗಳ ನಾಶ, ಪರಿಸರ ನಾಶ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜೊತೆಯಲ್ಲಿ ಅನ್ಯಾಯ ಬೇರೆ. ಇದನ್ನೆಲ್ಲ ಯಾರು ನಿಲ್ಲಿಸುವುದು? ಯಾವಾಗ ಹೇಗೆ ನಿಲ್ಲಿಸಲಿಕ್ಕೆ ಬರ್ತದೆ? ಅವರು ಸರಿ ಇಲ್ಲ ಅಂತೇಳಿ ನಾವು ಹೇಳುವಾಗ ನಾವು ಸರಿಯಾಗ್ಬೋದಲ್ಲ. ಜಾಯಮಾನದಲ್ಲಿ ಮತ್ತೊಬ್ಬ ಸರಿಯಾಗುವುದಿಲ್ಲ ಆದರೂ ನಮಗೆ ಜಾಯಮಾನದಲ್ಲಿ ಸರಿಯಾಗ್ಲಿಕ್ಕೆ ಬರ್ತದಲ್ಲ. ಇನ್ನೊಬ್ಬರನ್ನು ಕುಳಿಸ್ಕೊಳ್ಬೇಕಾಗಿಲ್ಲಲ್ಲ, ಏನು ಮಾಡ್ಲಿಕ್ಕಾಗ್ತದೆ? ಹೀಗೆ ಸುಮ್ಮನೆ ಯಜ್ಞದ ಹೆಸರಿನಲ್ಲಿ ಪ್ರಾಣಿಗಳ ಊಟೋಪಚಾರಗಳು ನಡೀತವಲ್ಲ ಅಂತಾನೆ. ಎಷ್ಟು ಮುಂದೋಗಿದೆ ಅಂದರೆ ಪಂಚಮಗಳು ಅಂತ ಅದರ ಬಗ್ಗೆ ದೊಡ್ಡ ಮಾತುಗಳೆಲ್ಲ ಬರ್ತದೆ. ಅದರ ದೊಡ್ಡ ಸಾಧನೆ ಆದಾಗ ಹೇಳಿಕೊಂಡು ತಿರುಗುವವರು ಇದ್ದಾರೆ. ಎಷ್ಟು ಹೇಸಿಗೆ ಅಂದರೆ ಅರ್ಥ ಆಗುವುದಿಲ್ಲ. ಅಂದರೆ ಕುಡಿದ್ರೂ ಒಬ್ಬ ಎಷ್ಟು ಬೇಕಾದಷ್ಟು ಕುಡಿದ್ರೂ ಅಪೇಯವನ್ನು ಬೇಡದಿದ್ದದನ್ನು ಹೆಂಡವನ್ನು ಕುಡಿದ್ರು ಅವನು ಚೂರು ಆಲುವುದಿಲ್ಲ ಆದರೆ, ಅವನ ಬಾಯಿ ಬಿದ್ದೋಗುವುದಿಲ್ಲ ಆದರೆ, ಅವನ ಕಣ್ಣು ಮಂಜಾಗುವುದಿಲ್ಲ ಆದರೆ, ಅವನು ನೆಟ್ಟಗೆ ನಡೀತಾನೆ ಅಂತಾದರೆ ಏನು ಹೇಳ್ತಾರೆ ಗೊತ್ತಾ? ಕಡೆಯಲ್ಲಿ ಅವ ಒಬ್ಬ ಯೋಗಿ ಅಂತಾರೆ. ಇದು ಬೇಕಾ ಹೆಸರು? ಅಂಥದ್ರಲ್ಲಿ ಯೋಗಿನಿಯರನ್ನು ಸಂಪಾದನೆ ಮಾಡ್ತಾ ಇದ್ದೇವೆ ನಾವು ಮತ್ತೆ ಮುಂದೆ ಹೋಗ್ತಾ. ಇದು ಸಾಧ್ಯವೇ? ಇದು ಧರ್ಮವೇ? ಇದನ್ನು ಉಲ್ಲೇಖ ಮಾಡಿದ್ದಾರೆ ಭೀಷ್ಮರು. ಸುರಾಂ ಮತ್ಸ್ಯಾನ್ ಮಧು ಮಾಂಸಂ ಆಸವಂ ಕೃಸರೌದನಂ. ಕಳ್ಳು ಕುಡಿಲಿಕ್ಕೆ ಉಂಟಂತೆ, ಕಳ್ಳೊಂದು ಲೋಟೆ ಕೊಟ್ಟರೆ ನಮ್ಮದು ಕಳ್ಳತನವಾದ ದನವು ಹಟ್ಟಿಗೆ ಒಂದು ಸೇರ್ತದಂತೆ. ಇದೆಲ್ಲ ಅಂತೆಗಂತೆಗಳಲ್ಲಿ ನಡೀತಾ ಇರುವಂಥದ್ದನ್ನು ಸತ್ಯ ಅಂತ ಹೇಳಿಕೊಂಡು, ಪವಾಡ ಅಂತ ಹೇಳಿಕೊಂಡು ಒಪ್ಪಿಕೊಂಡು ಅದಕ್ಕೆ ಮತ್ತೆ ಕಳ್ಳು ಇಡುವವರಿದ್ದಾರೆ. ನೀವು ಬರುವಾಗ ಏನು ತರಬೇಕಾಗಿಲ್ಲ, ಒಂದು ಬಾಟ್ಲಿ ತನ್ನಿ, ನಿಮ್ಮ ಕೆಲಸ ಆದಂತೆ ತಿಳಿಯಿರಿ ಅಂತ ನೋಡಿ. ಹಾಗಾದರೆ ಇದೆಲ್ಲ ಯಾಕೆ ಬೇಕು? ಸೋಮರಸ ಬಿಡಿ, ಸೋಮಲತೆ ಇಲ್ಲ ಆಯ್ತಲ್ಲ. ಇನ್ಯಾವುದು ಬೇಡ. ಪೂಜೆ ಪುನಸ್ಕಾರಗಳು, ಆರತಿ ಬತ್ತಿಗಳು ಅದೆಲ್ಲ ಎಂಥದಕ್ಕೆ ಪ್ರೊಡಕ್ಷನ್ ಮಾಡೋದು ಈಗ ನಾವು? ಹಾಗಾಗಿ ಖಾಲಿ ಕಳ್ಳನ್ನು ತರುವ, ಕೆಲಸ ಮಾಡುವ ಆ ಜನಕ್ಕೇನೆ ಇಡುವ. ಯಾವುದು ನಮ್ಮ ನಂಬಿಕೆಯಲ್ಲಿ ಸೊತ್ತು ಉಂಟೋ ಅದಕ್ಕೇನೆ ಎಲ್ಲರೂ ಅದನ್ನೇ ಮಾಡಲಿ. ಎಲ್ಲದಕ್ಕೂ ಕೆಲವರಿಗೆ ಮದುವೆ ಆಗಬೇಕಂತೆ, ಕೆಲವರಿಗೆ ಮಕ್ಕಳಾಗಬೇಕಂತೆ, ಕೆಲವರಿಗೆ ಬಡ್ತಿ ಆಗಬೇಕಂತೆ ಕೆಲಸದಲ್ಲಿ, ಕೆಲವರಿಗೆ ವೃತ್ತಿ ಆಗಬೇಕಂತೆ. ಹಾಗೆ ಎಲ್ಲಕ್ಕೂ ಒಂದೇ ಆಗುವುದಾದರೆ ಪ್ರತಿಯೊಬ್ಬರ ಮನೆಯಲ್ಲಿಯೋ ಅಥವಾ ಪ್ರತಿಯೊಂದು ಕಡೆಯಲ್ಲಿಯೋ ಅದನ್ನೇ ತಂದು ಹಾಕಿ ಹೋಗ್ಬೋದಲ್ಲ. ಇನ್ನು ಕೆಲವರು ಮಾಂಸ, ಇನ್ನು ಕೆಲವರು ಮತ್ಸ್ಯ, ಇನ್ನು ಕೆಲವರು ಮಧು,
ಜೇನುತುಪ್ಪ ಹಳತ್ತದ್ದಾದ್ದು, ಮತ್ತು ಕೆಲವರು ಆಸವ, ಇನ್ನು ಹೇಸಿಗೆ ಆದದ್ದದು. ಇದನ್ನೆಲ್ಲ ಇಟ್ಟುಕೊಳ್ತಾರೆ. ಅದನ್ನೇ ಪಂಚಮಕಾರ ಹೇಳುದಾಗೆ ಮತ್ಸ್ಯ, ಮಧು, ಮಾನಿನಿ ಅದರಲ್ಲಿ ಸೇರಿಸ್ಲಿಕ್ಕುಂಟು. ಇಲ್ಲಿ ಭಯ ಹೇಳಲಿಲ್ಲ ಅವರು ಹೇಳುವಾಗ, ಹೇಳಿರ್ಲಿಕ್ಕೂ ಸಾಕದು ಹೇಳಿಕೊಂಡ ರೀತಿಯಲ್ಲಿ ಹೇಳುವಾಗ. ಮತ್ತೆ ಊಟ ಎಳ್ಳು ಹಾಕಿದ್ದು, ಮತ್ತೆ ಅದಕ್ಕೆ ಒಂದು ದೃಷ್ಟಿಯಿಂದ ಅದು ಪಲಾವ್ ಹೇಳುವ ಹಾಗೆ ಅವರು ಮುದ್ಗ ಹಾಕಿದ್ದು, ಇನ್ನು ಬೆಳೆದಿದ್ದದೆಲ್ಲ ಸೇರಿಸಿಕೊಂಡದ್ದೆಲ್ಲ ಅನ್ನದಲ್ಲಿ, ಅದನ್ನು ಮುದ್ರೆ ಅಂತಾರೆ. ಮತ್ತೆ ಅನ್ನದ ಮುದ್ದೆ ಇದೆ, ಅನ್ನದ ಕೈಯಲ್ಲಿ ಮುದ್ರೆ ಇದೆ, ಯೋನಿ ಮುದ್ರೆ ಎಲ್ಲ ಮಾಡಲಿಕ್ಕುಂಟು. ಮತ್ತೆ ಇವರನ್ನೆಲ್ಲ ಇಟ್ಟುಕೊಂಡು ಎಂತಹ ಹೆಂಗಸು ಮೈ ಮೇಲೆ ಬಿದ್ದರೂ ಏನು ಆಗದ ಹಾಗೆ ಅವನಂತ ಹಠಯೋಗಿ ಅಭ್ಯಾಸ ಮಾಡಿಕೊಂಡು, ಆ ರೀತಿಯಾದ ಒಂದು ಕೆಟ್ಟ ಬ್ರಹ್ಮಚರ್ಯ. ಅಂದರೆ ಅಲ್ಲಿ ಭಗವಂತೇನಿಲ್ಲ, ದೈಹಿಕವಾದ ಕತೆ. ಅಭ್ಯಾಸ ಮಾಡಿಕೊಂಡ ರೀತಿ, ಸರೋವರದಲ್ಲಿ ಮುಳುಗಿದ್ದು ಅಂದರೆ ಕುತ್ತಿಗೆವರೆಗೆ 3/4 ಗಂಟೆ 3 ಗಂಟೆ 3 ದಿನ, ಹಾಗೆ 3 ದಿನ ಅಂದರೆ ಮಧ್ಯೆಯಲ್ಲಿ ಎದ್ದ ಮೇಲೆ ಬರ್ತಾನೆ, ತಿನ್ಲಿ ಹೋಗ್ತಾನೆ, ಮತ್ತೆ ಒಳಗೆ ಕೂತ್ಕೊಳ್ಳೋದು. ಹಾಗೆ ಇದೆಲ್ಲ ಸಾಧನೆಗಳು ಅಂತ ಅವರತ್ತು. ಅಂದರೆ ಏನಾಗುವುದಿಲ್ಲ ಅಂತ ಮಣ್ಣಿನಲ್ಲೇ ಮಲಗಿರ್ತಾನೆ. ಒಬ್ಬ ನೋಡಿ ಮೊನ್ನೆ ಯೋಗಿ ಒಬ್ಬ ಒಂದು ಕೈ ಮೇಲೆ ಮಾಡಿ ಇದ್ದಾನೆ ಎಷ್ಟೋ ವರ್ಷದಿಂದ. ದೇವರು ಕೊಟ್ಟ ಬಲಕೈ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬಹುದು, ಅದು ಮಾಡೋದಿಲ್ಲ. ಹೀಗಾಗಿ ಇಂಥದ್ದೆಲ್ಲ ನೋಡಿ ಉಗುರು ಬೆಳೆಸುವುದು, ಕೆಲವರು ಜಟೆ ಬೆಳೆಸುವ ಮೀಯುವುದು ಯಾವಾಗವ, ಮುಳುಗುವುದು ಯಾವಾಗ, ಅವನು ಮೀಯುವುದೇ ಇಲ್ಲ ಅಂತಾನೆ, ಮೈ ಮೇಲೆ ಬೂದಿ ಹಾಕೊಂಡು ಕೂತ್ಕೊಳ್ತಾನೆ. ಇವೆಲ್ಲ ಏನು ಅಂದ್ರೆ ಭೀಷ್ಮರು ಹೇಳ್ತಾರೆ, ಧೂರ್ತೈಹಿ ಪ್ರವರ್ತಿತಂ ಹ್ಯತತ್ ನೈತದ್ ವೇದೇಶು ಕಲ್ಪಿತ. ಇದು ವೇದಗಳಲ್ಲಿ ಇಲ್ಲ, ಒಂದು ವೇದ ಅಲ್ಲ, ವೇದಗಳಲ್ಲಿ ಅಂತಾರೆ. ಯಾವ ಪ್ರಕಾರದ ವೇದಗಳಲ್ಲಿಯೂ ಇದು ಇಲ್ಲ. ಇದನ್ನು ಕೆಟ್ಟವರು, ಸರಿಯಿಲ್ಲದವರು ಇದನ್ನು ಚಾಲ್ತಿಗೆ ತಂದದ್ದು. ಕಳ್ಳು ಸಮರ್ಪಣೆಗೆ ಬರ್ತದೆ, ಮೀನು ತಿನ್ನಲಿಕ್ಕೆ ಆಗ್ತದೆ, ಇವೆಲ್ಲ ಮಾಡಿಕೊಂಡು ಬಂದವರು. ಹೆಣ್ಣಿನ ಜೊತೆಯಲ್ಲಿ ಅದೆಂಥದ್ದು, ಕೆಲವೊಮ್ಮೆ ಸತ್ತ ಹೆಣ್ಣಿನ ಜೊತೆಯಲ್ಲಿ ಇವರಿಗೆ ಭೋಗ ವೈಭವ, ಅದನ್ನು ನಡೆಸುವುದು ಯೋಗ ಅಂತ ತಿಳ್ಕೊಳ್ತಾರೆ. ಅದು ಹೇಳ್ತಾರೆ. ಈ ರೀತಿ ಘೋರ ರೂಪದವರೆಲ್ಲ ಇದ್ದಾರೆ ಇಲ್ಲಿ ಬರ್ಲಿಕ್ಕೆ, ನೋಡ್ಲಿಕ್ಕೆ ಹೋದ್ರೆ. ಅತ್ಯಂತ ಅಪ್ರಶಸ್ತ ಶಾಕ್ತರು ಇಲ್ಲಿ ಸೇರಿಕೊಳ್ಳುತ್ತಾರೆ. ಇದನ್ನು ಭೀಷ್ಮರ ಕರೆದ ಧೂರ್ತ ಅಂತ ಕರೆದಿದ್ದಾನೆ ಭೀಷ್ಮ. ಇಂಥವರೆಲ್ಲ ಮಾಡಿದ್ದು ಇದು ವೇದದ್ದಲ್ಲ. ಯಾಕೆ ಮಾಡಿದ್ದು ಕೇಳಿದ್ರೆ, ಕಾಮಾತ್ ಅಂತಾನೆ, ಅವರಿಗೊಂದು ಹುಚ್ಚು ಉಂಟು ಅಂತಾನೆ. ಕಾಮಕ್ಕೆ ಬಲಿಯಾಗಿ ಮಾಡ್ತಾರೆ ಇವರು. ಮತ್ತೆ ಕೆಲವರು ಲೋಭಕ್ಕೆ ಬಲಿಯಾಗಿ ಮಾಡ್ತಾರೆ. ಕಾಮಾತ್ ಮೋಹಾಚ್ಚ ಲೋಭಾಚ್ಚ. ಕೆಲವು ಗೊತ್ತಿಲ್ಲ ಇವುಗಳಿಗೆ, ಕೆಲವು ಏನೋ ಸಾಧನೆ ಸಿದ್ಧಿ ಆಗ್ತದೆ ಅಂತ ತಿಳ್ಕೊಳ್ತಾರೆ. ಯಾವುದೋ ಒಂದು ಬೆಳೆದಿದ್ದ ಸ್ಮಶಾನ ಭೈರವಾದಿಗಳು, ಶಕ್ತಿಗಳು, ನೀಚ ಸೊತ್ತುಗಳು ಇವರ ಕೈವಶ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಬೇಕು ಅಂತಲೇ ಆಗಿಕೊಳ್ಳುತ್ತಾವೆ. ಋಷಭನ ಚರಿತೆಯಲ್ಲಿ ಬರ್ತದೆ, ಯೋಗ ಲಕ್ಷಣ ಇತ್ತವನಲ್ಲಿ ಅಂತ, ಅದು ಯೋಗ ಸಿದ್ಧಿಯನ್ನು ಬಳಸ್ತಾ ಇರಲಿಲ್ಲ ಅಂತ. ಯಾಕೆಂದರೆ ಅದು ಅಡ್ಡ ಆಗ್ತದೆ ಅಂತ. ಇವತ್ತೇ ಒಬ್ಬ ಒಳ್ಳೆಯವನ್ನ ಇಟ್ಕೊಳ್ಳಿ, ಬಹಳಷ್ಟು ಅವನಲ್ಲಿ ಯೋಗ ಶಕ್ತಿ ಉಂಟು ತಿಳ್ಕೊಳ್ಳುವ, ಸಾಧನೆ ಮಾಡಿದ್ದಾನೆ, ದೇವರು ಕೊಟ್ಟದ್ದು, ಯೋಗೇಶ್ವರ ಕೃಷ್ಣ ಕೊಟ್ಟ ದಯಪಾಲಿಸಿದ ಸಿದ್ಧಿ ಅಂತ ತಿಳ್ಕೊಳ್ಳುವ, ಅದನ್ನು ಕ್ಯಾಶ್ ಮಾಡಬಾರ್ದಂತೆ ಪಬ್ಲಿಕ್ಕಿನಲ್ಲಿ. ತನಗೆ ಬಿಡಿ, ಪಬ್ಲಿಕ್ಕಿನಲ್ಲಿ ಕ್ಯಾಶ್ ಮಾಡಬಾರ್ದಂತೆ. ಯಾಕೆ ಕೇಳಿದರೆ, ಮಾಡಿಕೊಂಡರೆ ಅವನಿಗೆ ಆನಂದದಲ್ಲಿ ಹ್ರಾಸ ಇದೆ ಅಂತ, ಅಥವಾ ವೃದ್ಧಿ ಇಲ್ಲ ಅಂತ ತಿಳ್ಕೊಳ್ಳಿ ಸಾಕು. ಹೆಚ್ಚುವರಿದ ಆನಂದ ಇಲ್ಲ ಅವನಿಗೆ. ಇಲ್ಲಿ ಜನಾನುರಾಗ ಸಿಕ್ಕಿತ್ತಲ್ಲ, ಇಲ್ಲಿ ಅವನು ಫೇಮಸ್ ಆಗಿಬಿಟ್ನಲ್ಲ, ಇಲ್ಲಿ ಕೀರ್ತಿ ಕೇಳಿದ್ನಲ್ಲ, ಇಲ್ಲಿ ಅವನ ಹೆಸರಿನಲ್ಲಿ ಆರಾಧನೆ, ಪೂಜೆ, ಪುನಸ್ಕಾರ, ಅರ್ಚನೆ, ಸೇವೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಮುಗಿದೋಯ್ತು ಅಂತ ಹೇಳಿದ್ರು. ಅವು ಬೇಡ ಹೇಳಿದ್ರು ನೋಡಿ ಜನ. ಅವ ಸತ್ತು ಸುಣ್ಣಾಗಿ 100 ಕಾಲ ಮುಗಿದಿರ್ತದೆ, ಆದರೂ ಜನ ಅವನ ಹೆಸರು ಹೇಳಿಕೊಂಡು ಇಲ್ಲಿ ಚಂದ ಎತ್ತಿ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನನ್ನು ಮತ್ತೆ ಒಳಗೋಗ್ಲಿ ಬಿಡುವುದಿಲ್ಲ ಅನ್ನೋದು ಗ್ಯಾರಂಟಿ ಆಯಿತು. ಆದ್ರಿಂದ ಹೊರಟು ಹೋಗುವ ಯಾವತ್ತೂ ಸಹ ಹೆಜ್ಜೆಯ ಗುರುತನ್ನು ಅಳಿಸಿ ಹೋಗ್ಬೇಕು. ನಾನು ಹೇಳುವ ಮಾತದ್ದು ಯಾವಾಗ ಮುಂದೋಗಿ ಬಿಡುವುದಲ್ಲ, ಮುಂದೊಂದು ಹೆಜ್ಜೆ ಇಟ್ಟಾದ್ರೂ ಹಿಂದಿನ ಹೆಜ್ಜೆಯನ್ನು ಅಳಿಸ್ಬೇಕವ. ಈ ರೀತಿಯಾಗಿದ್ದಾಗ ಮಾತ್ರ ಅವನನ್ನು ಯಾವತ್ತು ಮತ್ತೆ ಜನ ಎಳೆದು ಇಲ್ಲಿ ನಿಲ್ಲಿಸುವುದಿಲ್ಲ. ಅದನ್ನು ಬಹಳ ಚಂದವಾಗಿ ಹೇಳ್ತಾನೆ. ಲೌಲ್ಯಮೇತತ್ ಪ್ರಕೀರ್ತಿತಂ, ಇದೆಲ್ಲ ಲಾಲಸೆ, ಭೋಗ ಲಾಲಸೆ.
ಗಲೀಜು ಇವರದ್ದು, ಎಂತ ಮಾಡುವ ಅಂತ. ಮತ್ತೆ ಯಾರನ್ನಯ್ಯ ಪೂಜೆ ಮಾಡಿದ್ದು? ವೇದದ ಒಕ್ಕೊರಳ ವಾದ ಏನು ಹೇಳಿ? ಯಾರನ್ನು ನಾವು ಪೂಜಿಸಬೇಕು? ವೇದದಲ್ಲಿ ದೇವತೆಗಳು ರಾಶಿಗಟ್ಟಲಿದ್ದಾವೆ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾರದ ಸೊತ್ತುಗಳನ್ನು ನೀವು ಹೇಳ್ತೀರಿ. ಅವನಿಗೆ ಅದು ಬೇಯಿಸಿ ಹಾಕಿ, ಇವನಿಗೆ ಇದು ತಂದು ಕಟ್ಟಿಕೊಡಿ, ಇವನಿಗೆ ಅದನ್ನು ನಿರ್ಮಿಸಿ, ಇದನ್ನು ಅವರಿಗೆ ದಾನ ಮಾಡಿ, ಏನೇನು ಕೇಳುತ್ತಾ ಹೋದ್ರೆ ಕೆಂಪು ಹೋರಿ ದಾನ, ಇತ್ತ ಆಡುಕುರಿ ದಾನ, ಅತ್ತ ಕಂಬಳಿ ಬಟ್ಟೆ ದಾನ, ಅಲ್ಲಿ ಎಣ್ಣೆ ಧಾನ್ಯ ದಾನ, ಏನು ಅತ್ತ ಬೇಕು ಅಂತ ಮತ್ತು ಸುವರ್ಣ ರಜತ ಲೋಹಗಳ ದಾನ, ಆನೆ ಕುದುರೆ ಇವೆಲ್ಗಳ ದಾನ. ಎಂಥದ್ದು ಮಾರಾಯರೆ! ಒಂದು ದೇವತೆಗೆ ಒಂದೊಂದು ಬಗ್ಗೆ ಹೇಳ್ತೀರಿ, ಒಂದೊಂದು ಪ್ರಕಾರದಲ್ಲಿ ಒಬ್ಬೊಬ್ಬರನ್ನು ಕರಿತೀರಿ. ಅತ್ತ ವರುಣನನ್ನು ಹೇಳುವಾಗಲೇ ಹೇಳ್ತಾರೆ ಶ್ವೇತ ಅಂತ ಹೇಳಿಕೊಂಡು, ಅದಕ್ಕೆ ಬಿಳಿ ಆದ್ದು ಬೇಕು ಅವನಿಗೆ, ನಾವು ಬಿಳಿ ಇದ್ದಾನಲ್ಲ ಅಂತ ಹೇಳಿಕೊಂಡು. ಹಾಗಾಗಿ ಪ್ರಾಣಿಯ ಬಲಿಯಲ್ಲಿ, ದಾನದ ವಿಷಯದಲ್ಲಿ, ಚಿಂತನೆಯ ನೆಲೆಯಲ್ಲಿ ನೂರು 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 ಗಟ್ಟಲೆ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ, ಒಬ್ಬನಿಗೆ ಕಳ್ಳು, ಒಬ್ಬನಿಗೆ ಆಸವ, ಒಬ್ಬನಿಗೆ ಪಿಷ್ಟ, ಒಬ್ಬನಿಗೆ ಮತ್ತೊಂದು. ಏನಿದು? ಎಲ್ಲವೂ ಕುಡಿಯುವಂತ, ಅದರಲ್ಲಿ ಮತ್ತು ಪ್ರಕಾರಗಳು. ಇವತ್ತು ರಚನೆ ಮಾಡಿದ್ದು, ಮೊಸರು ಬೆರೆಸಿದ್ದು, ಜೇನುತುಪ್ಪ ಹಾಕಿದ್ದು, ಬೆಲ್ಲದಲ್ಲಿ ಪಾಕ ಮಾಡಿದ್ದು, ನೆಲದಡಿಯಲ್ಲಿ ಹೂತಿಟ್ಟು ಹಳಸಿದ್ದು, ಬೇಯಿಸಿ ಕುದಿಸಿ ಅದನ್ನು ಗಾಳಿಸಿ ತೆಗೆದು ಹಾಕಿದ್ದು. ಅಂದರೆ ರಚನೆ ಮಾಡೋ ವಿಧಾನಗಳಿವೆಲ್ಲ. ಪೈಷ್ಟಿ ಗೌಡಿ ತಥಾ ಅಂತ ಹೇಳಿಕೊಂಡು ಒಂದಿಷ್ಟು ಪ್ರಕಾರಗಳಲ್ಲಿ ಆಸವಗಳ, ಅಂದರೆ ವಿಶೇಷವಾಗಿ ಕುಡಿಯುವವುಗಳ ಮದಿರೆಗಳ ಬಗ್ಗೆ ಮಾತಾಡ್ತಾರೆ. ಇದನ್ನೆಲ್ಲ ದೇವತೆಗಳಿಗೆ, ಶಕ್ತಿಗಳಿಗೆ, ಇತರರಿಗೆಲ್ಲ ನೀವು ಹೇಳಿಬಿಟ್ಟಿದ್ದೀರ. ಯಕ್ಷ, ರಾಕ್ಷಸರು, ಭೂತಗಳು, ಪಿಶಾಚಗಳು, ಇವರನ್ನೆಲ್ಲ ಪೂಜೆ ಪುನಸ್ಕಾರಗಳ ಪುಟಗಳಲ್ಲೆಲ್ಲ ಒಟ್ಟಾಗಿಬಿಟ್ಟಿದ್ದಾರೆ. ತಂತ್ರಗಳ ಒಂದು ಅಬ್ಬರ ನೋಡಿದ್ರೆ ಅದ್ಭುತವಾಗಿದೆ. ಆದ್ರಿಂದ ಯಾರನ್ನು ಏನು ಪೂಜೆ ಮಾಡಲಿಕ್ಕೆ ಏನು ಹೇಳ್ತೀರಿ ನೀವು? ವೇದಗಳ ಕಥೆ ಅಂತದ್ದು, ವೇದದಲ್ಲಿ ಎಲ್ಲರೂ ಬರ್ತಾರಲ್ಲ ಕೇಳಿದ್ರೆ, ಇಲ್ಲ ಮಾರಾಯ ಅಂದ್ರು ಭೀಷ್ಮರು. ಅಲ್ಲ ಮಾರಾಯ ಅಂತಾರೆ. ಇವತ್ತು ಸಹ ವೇದದ ಬಗ್ಗೆ ಚಿಂತನೆ ಮಾಡಿದವರು, ನೋಡಿಸಿಕೊಂಡು ಬಂದವರು, ನಮಗೆ ಸಿಗುವವರು, ಅದರ ಬಗ್ಗೆ ಎಚ್ಚರ ಮಾಡಿದವರು, ಏಕೇವ ಮಹಾನಾತ್ಮ ದೇವತಾ ಅಂತ ಹೇಳಿಕೊಂಡು ಒಬ್ಬನೇ ದೇವರು, ಪರಮಾತ್ಮನೇ. ಮತ್ತೆ ಅವನನ್ನು ನಾವು ಅನೇಕ ಹೆಸರುಗಳಲ್ಲಿ ಗುರುತಿಸ್ತಾ ಇದ್ದೆ. ಆವರಕನಾಗಿ ನಿಂತದ್ರಿಂದ ಆವರಣೋತೀತಿ ವರುಣ ಅಂತೇಳಿ, ಅವನು ಅಗ್ರಣಿಯಾದ್ರಿಂದ ಮುಂದೆ ಇರ್ಲಿಕ್ಕೆ ಹೋಗಿ ಅವನನ್ನು ಅಗ್ನಿ ಅಂತೇಳಿ, ಅವನು ಇದು ಪರಮೇಶ್ವರಿಯ ಸೂಪರ್ ಪವರ್ ಆದ್ರಿಂದ ಅವನನ್ನು ಇಂದ್ರ ಅಂತ ಕರಿತೇವೆ. ಅವನು ನಿಯಮನ ಮಾಡೋದ್ರಿಂದ ಅವನನ್ನು ಯಮ ಅಂತ ಹೇಳುತ್ತೇವೆ. ಅವನು ಮಾತುಗಳಲ್ಲೆಲ್ಲ ನಿಲುಕುವವನಾದ್ರಿಂದ ಅವನನ್ನು ಆತರಿಶ್ವ ಅಂತಲೇ ಹೇಳಲಿಕ್ಕೆ ನಿಲ್ಲಿದ್ದೇವೆ. ಇಡೀ ಜಗತ್ತನ್ನು ಕಟ್ಟಿಯಾಗಿದ್ದರಿಂದ ಅವನು ವಯ ಬಂಧನೆ ಹೇಳಿಕೊಂಡು ಅವನು ವಾಯು ಅಂತೇವೆ. ಅವನು ಬೆಳಕನ್ನು ಕೊಡುವುದರಿಂದ ಅವನಿಗೆ ನಮಗೆ ಇಷ್ಟ ಆದ್ರಿಂದ ಅವನನ್ನು ಮಿತ್ರ, ಮಿತಿ ರಾತಿ ಅಂತೇಳಿ ಮಿತ್ರ ಅಂತೇವೆ. ಏನಾಗಬೇಕು ಕೇಳ್ತಾನೆ. ಅವನು ಎಲ್ಲ ದೇವತೆಗಳ ಒಡೆಯನಾಗಿದ್ದಾನೆ. ಅವನಾದ್ರಿಂದ ದೇವನಾಗ್ತಾನೆ, ಬೃಹಸ್ಪತಿ ಆಗ್ತಾನೆ. ಸಕಲ ಜೀವಗಣಗಳ ಎಲ್ಲ ಗಣಗಳ ಒಡೆಯ ಅವನಾದ್ರಿಂದ ಅವನು ಗಣಪತಿ ಅನಿಸ್ತಾನೆ. ಇಡೀ ಜಗತ್ತನ್ನು ಹೊರಗೆ ತಂದದ್ದೇನು ಸ್ಕಂದ ಆಗಿದ್ದಾನೆ ಅವನು. ಹೀಗಾಗಿ ವಿಚಿತ್ರವಾದಂತಹ ಅನಂತಾನಂತ ಅರ್ಥಗಳ ಕಾರಣಗಳಿಂದಾಗಿ ಅಷ್ಟು ನಾಮಗಳನ್ನು ಹೊತ್ತವ ದೇವರಿರುವಾಗ ಅವನನ್ನು ವೇದ ಒಂದೇ ದೇವರನ್ನು ಅನೇಕ ನಾಮಗಳಿಂದ ಚಿಂತನೆ ಮಾಡುತ್ತಾ ತನ್ನನ್ನು ಸಮರ್ಪಿಸಿಕೊಳ್ತಾ ಉಂಟು ಹೇಳುತ್ತಾ. ಇದು ಕೃಷ್ಣನ ಹೇಳಿಕೊಂಡಲ್ವ, ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭರೇ ವಚ ಅಂತ. ನೀನು ಮಾಡುವ ಎಲ್ಲ ಪ್ರಕಾರದ ಯಜ್ಞಗಳ ಯಾವ ದೇವತೆಗಳನ್ನು ಕರೆದು ಯಾವ ಸೊತ್ತುಗಳನ್ನೆಲ್ಲ ಸಮರ್ಪಿಸಿಕೊಳ್ತೀವೋ ಅದೆಲ್ಲ ನನಗೆ 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 ಅಂದ. ಎಲ್ಲ ನಾನೇ ತಗೊಳ್ತಾ ಇದ್ದೇನೆ. ನಿನ್ನ ಭ್ರಮೆ ಅವರು ತಗೊಳ್ತಾರೆ ಅಂತ ಇಲ್ಲ. ಅವರಿಗೆ ತಗೊಳ್ಳುವ ಸ್ವಾತಂತ್ರ್ಯವೂ ಇಲ್ಲ. ಅವರನ್ನು ಕರೆಸಿ ಬಿಡುವುದೂ ಇಲ್ಲ. ನಾನು ನನ್ನಿಷ್ಟ ಅಂತ ನಾನು. ಅದನ್ನು ಭೀಷ್ಮರು ಇಲ್ಲಿ ಬಹಳ ಚಂದವಾಗಿ ಅದೇ ಗೆರೆಯ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾದ ಒಂದು ಮಾತನ್ನು ಹೇಳುತ್ತಾರೆ. ವಿಷ್ಣುಮೇವಾಭಿಜಾನಂತಿ ಸರ್ವಯಜ್ಞೇಶು ಬ್ರಾಹ್ಮಣಾ. ವೇದವನ್ನು ಓದಿದವರು, ಅಲ್ಲಿರತಕ್ಕಂಥ ಸೊತ್ತನ್ನು ಅರಸಿ ನಿಂತವರು, ಅರ್ಥ ಚಿಂತನೆಗಾಗಿ ನೆಲೆಗೊಂಡವರು, ಅವರು ವಿಷ್ಣುಮೇವಾಭಿಜಾನಂತಿ ಸರ್ವಯಜ್ಞೇಶು. ಸರ್ವ ಪ್ರಕಾರಕವಾದ, ಸರ್ವಕಾಲದಲ್ಲಿ ನಡೆಸತಕ್ಕಂಥ, ವಸಂತೆ ಆಗಲಿ, ಅದು ಶರತ್ ಕಾಲದಲ್ಲಿ ಆಗಲಿ, ವರ್ಷಾಸ್ವಾಗಿ ಆಗಲಿ, ಯಾವ ಋತುಮ ಕಾಲದಲ್ಲಿ ಆಗಲಿ, ಯಾವ ದೇಶದಲ್ಲಿ ಆಗಲಿ, ಪರ್ವತೇವ ನದೀ ತೀರೇವ ವೃಕ್ಷಮೂಲೇವ ದೇವತಾಯತನೇವ,
ಎಲ್ಲಿ ಬೇಕಾದ್ರಲ್ಲಿ ನಡೆಸುವ ಯಾವ ಪ್ರಕಾರದ ಯಾವ ದೇವತೆಗಳನ್ನು ಕರೆಯುವ ಯಾವ ದ್ರವ್ಯವನ್ನು ವಿನಿಯೋಗಿಸುವ ಯಜ್ಞವೇ ಆಗಿರಲಿ ಎಲ್ಲದರಲ್ಲಿ ವಿಷ್ಣುಮೇವಾಭಿಜಾನಂತಿ ಒಳಗೆ ಪ್ರವೇಶ ಮಾಡಿದ ಸಕಲ ಮಾತುಗಳ ಅರ್ಥನಾದ ಭಗವಂತನನ್ನೇ ಅವರು ತಿಳಿಸ್ತಾರೆ. ಅದು ಯಾವುದರಿಂದ? ಪ್ರಾಣಿಗಳಿಂದಲ್ಲ. ಪಾಯಸೈಹಿ ಸುಮನೋಭಿಶ್ಚ ತಸ್ಯೈವ ಯಜನಂ ಸ್ಮೃತಂ ತಸ್ಯೈವ ಯಜನಂ ಸ್ಮೃತಂ. ಅವನದ್ದೇ ಹೋಮ ಹವನ ಹೇಳಿದ್ದು, ಪೂಜೆ ಪುನಸ್ಕಾರ ಹೇಳಿದ್ದು, ವ್ರತ ನಿಯಮ ಹೇಳಿದ್ದು. ಅದು ಯಾವುದರಿಂದ? ಪಾಯಸ ಸುಮನೋಭಿಶ್ಚ, ಒಳ್ಳೆ ಹೂಗಳಿಂದ, ಶುದ್ಧವಾದ ಪರಿಮಳಯುತವಾದ ಕಣ್ಣಿಗೂ ಹಬ್ಬ ಅನಿಸಿಕೊಳ್ಳತಕ್ಕಂತಹ ಹೂಗಳಿಂದ ಅರ್ಚನೆಗಳು. ಅದು ಪೂಜೆ ಪ್ರತಿಮಾ ಮಾಧ್ಯಮ ಆದರೆ. ಅದೇ ಬ್ರಾಹ್ಮಣ ಮಾಧ್ಯಮ ಆದರೆ, ಚರ ಮಾಧ್ಯಮ ಆದರೆ, ಜನ ಮಾಧ್ಯಮ ಆದರೆ ಒಳ್ಳೆ ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನು ಹಾಕುವ ಮೂಲಕ ಪಾಯಸಗಳಿಂದ. ಅಗ್ನಿ ಮಾಧ್ಯಮ ಆದರೂ ಪಾಯಸದ ಹೋಮ ಇದೆ, ಪದ್ಮಾದಿಗಳ ಆಹುತಿಯೂ ಇದೆ. ಮತ್ತು ಅಷ್ಟೇ ಅಲ್ಲದೆ ಅವನ ವಿಶೇಷವಾಗಿರುತ್ತೆ ಅನ್ನೋ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ಪರಿಶುದ್ಧವಾಗಿರತಕ್ಕಂತಹ ತನ್ನ ಅವಯವಗಳಿಂದ ಪಯಗತ ಒಂದು ಧಾತ್ವರ್ಥ. ಆದ್ರಿಂದ ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಬಾಯಿ ಮುಂತಾದವುಗಳು ಶುದ್ಧವಾದ ಇಂದ್ರಿಯಗಳಿಂದ ಮನಸ್ಸು ಬುದ್ಧಿಯು ಸೇರಿಕೊಂಡು ದೇವರೆಡೆಗೆ ಹರಿಯುವುದರಿಂದ ಅಂತರಿಂದ್ರಿಯವನ್ನಾದ ಅರ್ಥದಲ್ಲಿ. ಹಾಗಾಗಿ ಪಾಯಸೈ ಸುಮನೋಭಿಷ್ಟ, ಒಳ್ಳೆಯ ಮನಸ್ಸು, ಒಳ್ಳೆಯ ಧಾರಣೆ, ಒಳ್ಳೆಯ ಇಂದ್ರಿಯಗಳಿಂದ ಭಗವಂತನನ್ನೇ ಸರ್ವತ್ರ ಸರ್ವ ಪ್ರಕಾರದಲ್ಲಿ ಆರಾಧನೆ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಇದು ಮುಖ್ಯವಾದಂತಹ ವಿಷಯ ಅಂತ. ಮತ್ತಷ್ಟೇ ಅಲ್ಲಿ ಯಜ್ಞಾಶ್ಚೈವ ಯೇ ವೃಕ್ಷಾ ವೇದೇಶು ಪರಿಕಲ್ಪಿತ. ಯಜ್ಞಕ್ಕೋಪಯೋಗಿಯಾಗಿ ವೃಕ್ಷಗಳಿವೆ, ಮರಮಟ್ಟುಗಳಿವೆ. ಅದು ಯಜ್ಞೋಪಯೋಗಿಯಾಗಿ ಇರುವಂಥದ್ದು. ಆಲಾಗಲಿ, ಪಾಲಾಶ ಆಗಲಿ, ಅಥವಾ ಅಶ್ವತ್ಥ ಆಗಲಿ, ಅರ್ಕಾದಿಗಳಾಗಲಿ, ಇವೆಲ್ಲ ಹೋಮ ಹವನಕ್ಕಾಗಿ ಇರುವಂಥವುಗಳು. ಇವನ್ನೆಲ್ಲ ಹೋಮದಲ್ಲಿ ಬಳಸುವಂತೆ ಉಂಟು ಅಂತ. ಹೆಚ್ಚಾಪಿ ಕಿಂಚಿತ್ ಕರ್ತವ್ಯಂ ಅನ್ಯಶ್ಚ ಉಕ್ಷೈ ಸುಸಂಸ್ಕೃತಂ ಮಹಾಸತ್ವೈ ಶುದ್ಧಭಾವೈ ಸರ್ವಂ ದೇವಾರ್ಹಮೇವ ತತ್. ಇನ್ನೇನಾದರೂ ಬೇಕು ಅಂತಾಗಿದ್ರೆ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ವ್ಯಾಹೃತಿಗಳಿಂದ ಸೊತ್ತುಗಳನ್ನು ಪ್ರೋಕ್ಷಿಸಿ ಇನ್ನೇನಾದರೂ ಉಪಯೋಗಿಸಿಕೊಳ್ಳುವುದಾಗಿದ್ದರೆ ಬಹಳ ಒಳ್ಳೆಯ ರೀತಿಯಿಂದ ಸಾತ್ವಿಕವಾದ ಸೊತ್ತುಗಳಾಗಬೇಕು, ಪ್ರಧಾನ ವಸ್ತುಗಳಾಗಬೇಕು. ಅದರೊಟ್ಟಿಗೆ ನಮ್ಮ ಭಾವಗಳು ಶುದ್ಧ ಇರಬೇಕು. ಅವರನ್ನೆಲ್ಲ ಸೇರಿಸಿಕೊಂಡು ಉಪಯೋಗಿಸಲೇಬೇಕು. ಹೀಗಾಗಿ ಇಂಥ ನೆಲೆಯಲ್ಲಿ ಪ್ರೋಕ್ಷಣೆ ಮಾಡಿದ ಸೊತ್ತುಗಳಿಂದಲೂ ಆಹುತಿಯಾದಿಗಳನ್ನು, ಹೋಮ ಹವನಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಧೂರ್ತರು ಮಾಡಿಕೊಂಡಿರತಕ್ಕಂಥ ಲಕ್ಷಣಗಳಿಂದ, ಕೆಟ್ಟದಾದ ಹಿಂಸೆಗಳಿಂದ, ಅಶಾಸ್ತ್ರೀಯವಾದ ದೇವತೆಗಳನ್ನೆಲ್ಲ ಉಪಯೋಗಿಸಿಕೊಳ್ಳುವುದು ಸರಿಯಿಲ್ಲ ಅಂತ ಭೀಷ್ಮರು ಹೇಳಿ ನಿಂತು. ಧರ್ಮರಾಜ ಕೇಳುತ್ತಾನೆ, ಹೀಗೆ ಕೆಲಸ ಮಾಡಲಿಕ್ಕೆ ಉಂಟು, ಅದು ತುರ್ತು, ಆಗಲೇಬೇಕು, ಆಗುವಂಥದ್ದೇ ಕೆಲಸ. ಅದನ್ನು ಹೇಗೆ ವಿಮರ್ಶೆ ಮಾಡುವುದು? ಅದು ಬೇಗ ಮಾಡಿಬಿಡುವುದಾ? ತಡ ಮಾಡಬೇಕಾ? ಕಥಂ ಕಾರ್ಯಂ ಪರೀಕ್ಷ್ಯತ. ಒಂದು ಕೆಲಸವನ್ನು ಪರೀಕ್ಷೆ ಮಾಡುವ ವಿಧಾನ ಹೇಗೆ? ವಿಮರ್ಶೆಗೈವ ರೀತಿ ಅಂಥದ್ದು. ಶೀಘ್ರಂವ ಅಥವಾ ಚಿರೇಣವ, ಮೆಲ್ಲ ಮಾಡಲಿಯಾ? ಕೆಲವೊಮ್ಮೆ ಹೇಳುತ್ತಾರೆ, ಯಾರೋ ಏನೋ ಒಂದು ಸೊತ್ತು ಕದ್ದ, ಇಟ್ಟುಕೊಳ್ಳುವ. ನಿಜವಾಗಿಯೂ ಇವನಿಗೆ ಕದ್ದದ್ದು ಗೊತ್ತಾಗಿದೆ, ಎಂತ ಇಟ್ಟುಕೊಳ್ಳುವ. ಈಗ ಅವನ ಮೇಲೆ ಅವನು ಫೈರಿಂಗ್ ಉಂಟು, ಮಾಡ್ತಾನ ಬೇಡುವ, ಮಾಡಬೇಕು ಹೇಗೆ? ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ, ಒಮ್ಮೆಲೆ ಬೇಡ, ಒಂದು ದಿನ ಕಾಯಿ ಮತ್ತೆ ನೋಡುವಂತೆ. ಯಾಕೆಂದರೆ ಒಂದು ದಿನ ಕಾಯುವ ಮೂಲಕ ಅವನಿಗೆ ಅವನನ್ನು ಪರೀಕ್ಷಿಸಲಿಕ್ಕೆ ಬರ್ತದೆ. ಅವನು ಕದ್ದದ್ದಲ್ಲ ಅಂತ ಹೇಳಿಕೊಂಡ್ರೆ, ನನಗೆ ಗೊತ್ತಿಲ್ಲದೆ ತೆಗ್ದೆ ಅಂತ ಹೇಳಿಕೊಂಡ್ರೆ, ಅಷ್ಟೇ ಅಲ್ಲದೆ ನನಗಾಗೆ ಬೇಕೇ ಬೇಕಿತ್ತು ಮಾರಾಯ, ನಾಳೆ ಕೊಡ್ತೇನೆ ಅಂತ ತಗೊಂಡೋಗಿದ್ರೆ, ಯಾವುದೋ ಒಂದು ಜೀವನ ಮರಣದ ಏನೋ ಒಂದು ಉಪಟಳ, ಅದಕ್ಕಾಗಿ ವಿನಿಯೋಗಕ್ಕೆ ಓಡಿದ ಅಂತ ಇಟ್ಕೊಳ್ಳು. ಆಗ ನಾವು ಏಕಪ್ರಕಾರದಲ್ಲಿ ಸ್ವಲ್ಪ ತಡ ಮಾಡಿದ್ದರಿಂದ ನಾವು ಸಿಟ್ಟಾಗಿಕೊಳ್ಳುವುದಾಗಲಿ, ನಮ್ಮಲ್ಲಿರತಕ್ಕಂಥ ಬಿಳಿ ರಕ್ತ ಕಣಗಳು ಸಾಯುವ ಪರಿಸ್ಥಿತಿ ಆಗಲಿ, ಮತ್ತು ನಮಗೆ ಅವನಲ್ಲಿರತಕ್ಕಂಥ ಸಂಬಂಧದ ಒಂದು ವೈರ ಅದು ಮತ್ತೆ ಬೆಳೆಯುವುದಾಗಲಿ, ಅದೆಲ್ಲ ಒಂದು ವ್ಯವಸ್ಥೆಗೆ ಬಂದಿರ್ತದೆ. ಹಾಗೆ ಯಾವತ್ತೂ ಆಗಿ ಯಾವುದನ್ನಾದರೂ ಬೈಯುವುದಾದರೆ
ಯಾವುದಾದ್ರೂ ವಿರೋಧಿಸುವುದಾದರೆ, ಯಾವುದಕ್ಕಾದರೂ ಮಾತು ಕೊಡುವುದಾದರೆ ಸ್ವಲ್ಪ ನಾಳೆ ಅಂತ ಹೇಳಿವ, ಒಂದು ಯಾಕೆ ಟೈಮ್ ಸಿಗ್ತದೆ ಯೋಚನೆ ಮಾಡಲಿಕ್ಕೆ. ಹಾಗೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲ ನಾಳೆಯೇ ಹೆಚ್ಚಿರುವುದು. ಅದು ನಾಳೆ ಎನ್ನುವುದರಲ್ಲಿ ಒಂದು ವಾರಕ್ಕೆ ಹೋಗ್ತದೆ, ಒಂದು ತಿಂಗಳು ಹೋಗ್ತದೆ, ಒಂದು ವರ್ಷವೂ ಹೋಗ್ತದೆ. ನಾನು ಒಂದು ದಿನ ಅಂತ ಹೇಳಿದೆ ಅಷ್ಟೇ, 24 ಗಂಟೆ. ಕೋರ್ಟಿನಲ್ಲೆಲ್ಲ ನಿಮಗೆ ಡೇಟ್ ಕೊಡುವಾಗ ಒಂದು 24 ಗಂಟೆದೆಲ್ಲ ಕೊಡುವುದಿಲ್ಲ ಅವರು. ಏನಿದ್ರು ಬರುವ ತಿಂಗಳಿನ ಡೇಟ್ ಕೊಡುವುದವರು, ಮತ್ತೆ ಇನ್ನೊಂದು ತಿಂಗಳಿಗೆ ಹಾಗೆ ಮುಂದುವರಿತಾ ಇರ್ತದೆ. ಒಂದು ಕೇಸ್ ಸುಮಾರು ಒಂದು 10-20 ವರ್ಷ ನಡೆದರೆ ಅದು ಭಾರಿ ಖುಷಿ ಅವರಿಗೆ, ಅದು ದೊಡ್ಡದು ಸಂಗತಿ ಅಂತ ಅರ್ಥ. ಅದು ಆಗದಿದ್ದರೆ ಪರ್ಪೋಷ್ ಅಂತ ಅರ್ಥ. ಯಾರಾದರೂ ಲಾಯರ್ 2 ವರ್ಷದಲ್ಲಿ ಯಾವುದೋ ಒಂದು ಕೇಸನ್ನು ಮುಗಿಸಿಕೊಟ್ರೆ ಹೇಸಿಗೆ ಅಂತ, ಯಾಕೆ ದುಡ್ಡು ಮಾಡಲಿಕ್ಕೆ ಅವನಿಗೆ ಗೊತ್ತಿಲ್ಲ ಇನ್ನೂ ಸಹ, ಅದು ಸಮಯ ಇಲ್ಲ. ನ್ಯಾಯಕ್ಕೆ ಮಾಡಿದ ಅಪಚಾರ, ನ್ಯಾಯ ದೇವತೆಯ ಬಟ್ಟೆ ಎಳೆದ ರೀತಿ, ಅದು ಬತ್ತಲೆಗೊಳಿಸಿದ ಕಥೆಯಿಂದ ಏನೇನೋ ಹೇಳಿಕೊಳ್ಳುತ್ತಾರೋ. ಆದ್ದರಿಂದ ಒಂದು ತಲೆಮಾರಿಗೆ ಒಂದು ಕೇಸು ಮುಗಿಯದೆ ಮುಂದೊಂದು ತಲೆಮಾರಿಗೆ ಮುಂದುವರಿದರೆ ಅದು ಗ್ರೇಟ್, ಅದು ಹೆಮ್ಮೆ ಪಡುವಂಥದ್ದು ನಮ್ಮ ನ್ಯಾಯಾಂಗ ಅಂತ ಹೇಳಿಕೊಳ್ಳುವ ಅಷ್ಟರ ಮಟ್ಟಿಗೆ ಬುದ್ಧಿಮಂತರು. ಯಾಕೆಂದರೆ ಅಲ್ಲಿ ಸೇರಿದವರೆಲ್ಲ ದಡ್ರಲ್ಲ. ನ್ಯಾಯಾಲಯದಲ್ಲೆಲ್ಲ ನ್ಯಾಯಮೂರ್ತಿಗಳಾಗಲಿ, ನ್ಯಾಯಾಧೀಶರಾಗಲಿ, ಬೆಂಚ್ ಮೇಲೆ ಕೂತವರಾಗಲಿ, ಬೆಂಚ್ ಮೇಲೆ ನಿಂತವರಾಗಲಿ, ಬೆಂಚ್ ಕೆಳಗೆ ಬಿದ್ದವರಾಗಲಿ, ಇವರೆಲ್ಲ ಬೆಂಚಿನ ಅಡಿಯಲ್ಲಿ ಕೊಡುವವರಾಗಲಿ ಎಲ್ಲರೂ ವೆಲ್ ನೋನ್, ತಿಳಿದವರೇನು ಕಮ್ಮಿ ಇಲ್ಲ. ಹಾಗಾಗಿ ನಾವು ಬೈಯುವುದಲ್ಲ ವಿಷಯ, ವಿಮರ್ಶೆಗೆ ಅದು ಇಟ್ಕೊಂಡ ಕತೆ ಉಂಟು ಅಂತ ತೋರಿಸಲಿಕ್ಕೆ. ಅದರಿಂದ ಧರ್ಮರಾಜ ಕೇಳ್ತಾನೆ, ಮಾಡುವ ಕೆಲಸವನ್ನು ತಡ ಮಾಡಲಿಯಾ ಮೊದಲು ಮಾಡಲಿಯಾ? ಅದು ಹೇಗೆ ವಿಮರ್ಶಿಸುವುದು? ಯಾವುದನ್ನು ತಡ ಮಾಡಲಿ, ಯಾವುದನ್ನು ಮೊದಲು ಮಾಡಲಿ, ಅದು ಗೊತ್ತಾಗೋದು ಹೇಗೆ ಅಂತಾನೆ. ಸರ್ವತಾ ಕಾರ್ಯ ದುರ್ಗೇಸ್ಮಿನ್, ಇದು ಕೆಲಸ ಸ್ವಲ್ಪ ಕಠಿಣ ಯಾವಾಗಲಿ, ಮಾಡಿ ಮುಗಿಸ್ಲಿಕ್ಕಾಗಲಿ, ಮಾಡುವುದಾಗಲಿ ಅದೆಲ್ಲ. ಹಾಗಾಗಿ ಅದನ್ನು ತಿಳಿಸ್ಬೇಕು. ಭಗವಾನ್ನ ಪರಮ ಗುರು. ನಮಗೆ ನಿಜವಾಗಿ ಒಳ್ಳೆ ಡೈರೆಕ್ಟರ್ ಯಾರು ಕೇಳಿದದ್ದು ನೀವೇ, ಹೇಳಿಕೊಡುವುದು ನೀವೇ, ತಿಳಿಸಿಕೊಡುವುದು ನೀವೇ, ಗುರುಗಳು ನೀವೇ. ಈಗ ನಮಗೆ ದೊಡ್ಡ ಗುರುಗಳು ನಮಗೆ ನೀವು, ಅಂದರೆ ಹಿರಿಯರು. ನೀವು ಹೇಳದಿದ್ರೆ ಇನ್ಯಾರು ಹೇಳೋದು? ಅದರಿಂದ ಹೇಳಬೇಕಲ್ಲ ಅಂತ ಕೇಳುತ್ತಾನೆ. ಸರಿ ಅಂತ ಭೀಷ್ಮರು ಒಂದು ಚಂದವಾದ ಕಥೆ ಹೇಳ್ತೇನೆ ಅಂತ ಶುರು ಮಾಡುತ್ತಾರೆ. ಮತ್ತೆ ಅದು ನಮ್ಮ ಚಿರಕಾರಿ ಕಥೆ. ಚಿರಕಾರಿ ಮಹಾಪ್ರಾಜ್ಞ ಗೌತಮಸ್ಯ ಅಭವತ್ ಸುತಃ. ಗೌತಮರಿಗೆ ತುಂಬ ಮಕ್ಕಳಿದ್ರು. ಅದರಲ್ಲಿ ಒಬ್ಬ, ಅವನ ಚಿರಕಾರಿ ಅಂತಲೇ ಕರೆಯುವುದು ಹೆಸರು. ಅವನು ಒಳ್ಳೆ ಬುದ್ಧಿವಂತ, ಮತ್ತೆ ದೇವರ ಬಗ್ಗೆ ಎಚ್ಚರ ಉಳ್ಳವ, ಒಳ್ಳೆ ಚಿರಕಾರಿ. ಏನದು? ಮೇಧಾವಿ ನಾಪರಾಧ್ಯತಿ ಕರ್ಮಸು. ಯಾರ ಕೆಲಸದಲ್ಲಿಯೂ ಅನ್ಯಾಯ ಮಾಡಿದವ ಅಲ್ಲವ, ಅಪರಾಧ ಇಲ್ಲದೆ ಬದುಕಿದ ಒಬ್ಬ ಬುದ್ಧಿಮಂತ ಅಂದರೆ ಚಿರಕಾರಿ. ವಾಸ್ತವವಾಗಿ ಅವ್ರು ಹೇಳುದು ಭೀಷ್ಮರವನ್ನು ಪರಿಚಯ ಮಾಡುವಾಗ, ಅವನ ವಿಷಯ ಅಂತ ಹೇಳಿದ್ರೆ ಚಿರೇಣ ಸರ್ವಕಾರ್ಯಾಣಿ ವಿಮರ್ಶೆ ಅರ್ಥಾನ್ನ ಪ್ರಪದ್ಯತೆ. ಅವನೇನಾದ್ರೂ ಕೆಲಸ ಮಾಡೋದಾದ್ರೆ ಅದನ್ನು ಬಹಳ ತಡವಾಗಿ ಮಾಡ್ತಾನೆ. ತಡವಾಗಿ ಯಾಕೆ ಮಾಡ್ತಾನೆ ಅಂದರೆ ವಿಮರ್ಶೆ ಅರ್ಥಾನ್, ಅದರ ಪಾಸಿಬಿಲಿಟೀಸ್ಗಳನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ, ಮತ್ತೆ ನಡೆಸಿಕೊಡ್ತಾನೆ. ತಿರನ್ನ ಚಿಂತೆಯಸ್ತಿ ಅರ್ಥಾನ್. ಹಾಗಾಗಿ ಅವನನ್ನು ಎಷ್ಟು ಚಿರ ಅಂದರೆ ಎಷ್ಟು ತಾಣ ಅಂದರೆ ಚಿರಂ ಜಾಗ್ರತ್ ಚಿರಂ ಸ್ವಪನ್. ಅವನು ತಡವಾಗಿ ಮಲಗುವುದು. ಇನ್ನು ಮಲಗ್ತದೆ, ಮಲಗಬೇಕು, ಮಲಗ್ತದೆ, ಮಲಗ್ತದೆ ಹೇಳಿ ಮತ್ತೆ ಸುಮಾರಾಗಿ. ಕೆಲವರು ಮಲಗಿಕೊಂಡು ನಿದ್ದೆ ಮಾಡಲಿಕ್ಕೆ ಸುಮಾರು ಆಚೀಚೆ ಹೊರಡಾಡ್ತಾರೆ. ಒಂದು 10-50 ಸರ್ತಿ. ಯಾವ ಹೋಳಿಗೆಯನ್ನು ಆಚೀಚೆ ಮಾಡೋದಿಲ್ಲ ಅಷ್ಟು ಸರ್ತಿ ಅವರು ಯಾರು ಸಹ. ಯಾವ ಕೇಕುಗಳು ಆಚೀಚೆ ಮೇಲೆ ಹೋಗುವುದಿಲ್ಲ ಅಷ್ಟು ಸರ್ತಿ. ಇವ ಬೆಡ್ಡಿನಲ್ಲಿ ಒಂದು 10-50 ಸರ್ತಿ ಆಚೀಚೆ ಹೊರಳಿದ ನಂತರ ಮತ್ತೆ ನಿದ್ದೆಗೆ ಬಿಡ್ತಾನೆ. ಸಾಮಾನ್ಯ ಒಂದು ನಾಯಿಯೂ ಸಹ 1-2 ಸರ್ತಿ ಸರಿ ಮಾಡಿಕೊಂಡು ಸುತ್ತಿ ಮಲಗಿ ಬಿಡ್ತದೆ. ಅಲ್ಲಿ 1-2 ಕುಯ್ ಕುಯ್ ಹೇಳುವ ಹಕ್ಕಿಗಳು ಆಗಿ 1-2 ಸರ್ತಿ ಆಚೀಚೆ ಅಲ್ಲಾಡಿ ಮತ್ತೆ ಅಲ್ಲಿಗೆ ಮಂಡೆ ಕೆಳಗೆ ಆಗಿ ಮಲಗ್ತಾರೆ. ಮನುಷ್ಯ ಪ್ರಾಣಿ ಮಾತ್ರ 1-2 ಸರ್ತಿಯಲ್ಲಿ ಎಲ್ಲ ಆಗದೆ ಹೊರಳಾಡಿ ಏನೋ ಮಾಡ್ತಾನೆ. ಹಾಗೆ ಇವನು ಬಹಳ ತಡವಾಗಿ ಮಲಗುವುದಂತೆ. ತಡ ಮಾಡಿ 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 ಕೆಲವು ಹಳ್ಳಿಗಳಲ್ಲೆಲ್ಲ ಉಂಟು. ಅವರು ಹೊರಗೆ ಈಗ ಇಲ್ಲ ಬಿಡಿ, ಆಗ ಹೊರಗೆ ಒಂದು ಅವರು ದೀಪ ಇಡುವುದು ಬುಡ್ಡೆಯಲ್ಲಿ. ಅದು ಗಾಳಿಗೆ ನೊಂದಿ ಹೋಗದಂತೆ ಅದಕ್ಕೆಲ್ಲ ಬುಡ್ಡೆ ಮಾಡಿರ್ತಾರೆ. ಅದನ್ನು ಅವರು ನಂದಿಸುವುದಿಲ್ಲ, ರಾತ್ರಿ ಹತ್ತಿಸಿದ್ದು. ಅದನ್ನು ತಡ ಮಾಡಿ ತೆಗೆಯುವುದು. ಯಾಕೆ? ಇನ್ನು ಯಾರಾದರೂ ಆಚೆ ಹೋಗುವವರಿದ್ದರೆ ಅವರಿಗೊಂದು ಬೆಳಕಾಗಲಿ, ಇನ್ನು ಯಾರಾದರೂ ಬರುವವರಿದ್ದರೆ. ಹಿಂದೆಲ್ಲ ಎಲ್ಲಿ ಮೊಬೈಲ್ ಇಲ್ಲ, ಮತ್ತು ಅಂಚೆ ಇಲ್ಲ ಸಸೂತ್ರ, ಮತ್ತು ಹೇಳುವವರು ಯಾರಿಲ್ಲ, ಜಾಂಗಿಗೆ ಇಲ್ಲ, ದೂತಗಳೇ ಇಲ್ಲ. ಅದನ್ನು ಯಾರು ಯಾವತ್ತು ಎಷ್ಟೊತ್ತು ಎಂದು ಎಲ್ಲಿಗೂ ಬರ್ಬೋದು, ಎಂಥದಕ್ಕೂ ಬರ್ಬೋದು. ಅವನ ಮನೆ ಅಲ್ಲ ಅಂತಾದರೂ, ಅವರಲ್ಲ ಅಂತಾದರೂ, ಯಾರೋ ಏನೋ ಏನೋ ಕಾಡು ದಾರಿ ತಪ್ಪಿಸಿಕೊಂಡು ಬರುವ, ಎಲ್ಲಿಯೋ ಬೆಳಕು. ಹಿಂದೆಲ್ಲ ಹಾಗೆ ಬೆಳಕು ಕಂಡಿತು ಅಂತ ಮನೆಗೆ ಬರುವುದು, ಮನೆ ಬೆಳಕು ನೋಡಿ ಬರುವುದು ಅವರು.
ಹಂಚು ನೋಡಿ ಬರುವುದು, ಮತ್ತೆ ಬರುವವರು ಉಂಟು ಅಂತಲ್ಲ. ಅವರು ಏನು ಖಂಡಿತ ಅವರಿಗೆ ಒಂದು ದೊಡ್ಡ ಹಡಗುಗಳಿಗೆಲ್ಲ ದ್ವೀಪ ಸಿಕ್ಕಿದ ಹಾಗೆ, ಅಥವಾ ಅದು ಎಂತ ದೀಪ, ಕಂಬದೀಪ ಸಿಕ್ಕಿದ ಹಾಗೆ ಅವರಿಗೆ. ಹಾಗೆ ತಡ ಮಾಡಿ ದೀಪವನ್ನು ಮತ್ತೆ ಶಾಂತ ಮಾಡ್ತಿದ್ರು, ಬಾಗಿಲು ಹಾಕ್ತಿದ್ರು, ಮಲಗಿ ಬಿಡ್ತಿದ್ರು. ಆದರೂ ಯಾರಾದ್ರು ಬಂದೆ ಮತ್ತೆ ಎದ್ದು ಅವರಿಗೆ ನೀರು ಕೊಡುವ ಕೆಲಸ, ಅವರ ಉಪಚಾರ ಮಾಡುವ ಕೆಲಸ ಮಾಡ್ತಿದ್ರು. ಹೀಗೆ ಇವನು ಬಹಳ ತಡವಾಗಿ, ಹಾಗೆ ತಡ ಹೇಳುವುದು ಸಹ. ಮತ್ತೆ ಇವ ಹೇಳುವಾಗಲೂ ಪೂರ ಎಚ್ಚರ ಆದರೂ ಎಚ್ಚರ ಆಯ್ತಾ ನೋಡುದು, ಸರಿ ಎಚ್ಚರ ಆಯ್ತಾ ಅಂತ. ಕೆಲವರು ಅರೆಬರೆ ಎಚ್ಚರದಲ್ಲಿ, ಕೆಲವರು ಮಂಚದಿಂದ ಕೆಳಗಿಳಿಯುವಾಗ ಕಾಲು ಅಲ್ಲೇ ಇರ್ತದೆ, ಅವರು ಮಾತ್ರ ಕೆಳಗಿರ್ತಾರೆ. ಅದು ಹೇಗೆ ಕೇಳಿರ್ತದೆ, ಮಂಡೆ ಕೆಳಗೆ ಬಿದ್ದಿರ್ತದೆ ಎಂದಷ್ಟೇ. ಮತ್ತೆ ಅದು ಎಷ್ಟೋ ಜನ ಆದದ್ದುಂಟೆ. ಕಾಲು ಬೆಂಡಾಗಿ ನಡೆದುಕೊಂಡು ಬಂದವರಿದ್ದಾರೆ, ಮತ್ತೆ ಸೀದೋಗಿ ಗೋಡೆಗೆ ಗುದ್ದಿದವರಿದ್ದಾರೆ, ಬಾಗಿಲಿರುವುದು ಬೇರೆ, ವಿದಿಕಿಗೆ ಹೋದವರಿದ್ದಾರೆ. ಎಚ್ಚರ ಪೂರ ಆಗಲಿಲ್ಲ ಅಂತ ಮತ್ತೆ ಹೇಳ್ತಾರೆ, ಮತ್ತೆ ಕಣ್ಣು ತಿಕ್ತಾರೆ. ಮತ್ತೆ ಬಟ್ಟೆ ಬರೆ ಎಲ್ಲ ಕೆಲವೊಮ್ಮೆ ಹಾಸಿಗೆಯಲ್ಲಿ ಬಿಟ್ಟು ಬರುವವರು ಬೇಕಾದಷ್ಟು ಜನ ಇದ್ದಾರೆ. ಅದು ಸಂಗತಿಗಳೇ ಅಲ್ಲ. ಆದ್ರೆ ನೀವು ನಿಜವಾಗಿ ಪೂರ ಎಚ್ಚರ ಆಯ್ತಾ, ಸಮ ಆಯ್ತಾ, ಇನ್ನು ಯಾವ ಕಾಲು ನೆಲದಲ್ಲಿ ಮೊದಲು ಇಡ್ಲಿಕ್ಕೆ, ಅವನೇ ಮಂಚದಲ್ಲಿ ಮಲಗಲಿಲ್ಲ, ನೆಲದಲ್ಲಿ ಮಲಗ್ತಿದ್ದ ಹುಡುಗ. ಅದು ನಿಜವಾಗಿ ಮಂಚದವರ ಮಲಗುವವರಿಗೆ ಅದು ಪ್ರಶ್ನೆ. ಯಾರು ಏನು ತಿಳ್ಕೊಳ್ತಾರೆ, ಹೌದು ಅದು ಒಂದು ಉಂಟ ಕೇಳ್ತಾನೆ, ಮತ್ತೆ ಅರ್ಥ ಮಾಡಿಕೊಂಡ್ರೆ ತಾನೆ ಇರಲಿ. ಹೀಗಾಗಿ ಇವ ಎಲ್ಲವನ್ನು ತಡ ಮಾಡುವುದು, ಎಲ್ಲ ಯೋಚನೆ ಮಾಡೋದ್ರಿಂದ ಇವನನ್ನು ಜನ ಹಾಗೆ ಕರೆದ್ರಂತೆ, ಚಿರಂ ಕಾರ್ಯಾಭಿಭತ್ತಿಂಚ ಚಿರಕಾರಿ ಸವುಚ್ಯತೆ. ಇವನು ಮಾಡುವುದು ತಡ ಆದ್ರಿಂದ ಇವನನ್ನು ಜನ ಚಿರಕಾರಿ ಇಂದಲೇ ಕರಿತಾ ಇದ್ರು. ಲೇಟ್, ನಾವು ಶಾಲೆಯಲ್ಲಿ ಕೆಲವರನ್ನು ಲೇಟ್ ಕಮರ್ ಅಂತ ಕರೀದಿಲ್ವಾ, ತಡವಾಗಿ, ದಿನ ತಡವಾಗಿ ಬರುವವನನ್ನು ಅಂತ ಹೇಳಿಕೊಂಡೆ. ಹಾಗೆ ಇವನನ್ನು ಲೇಟ್ ವರ್ಕರ್ ಅಂತ ಹೇಳಿಕೊಂಡು ತಿಳಿಸಿದರು. ತಡವಾಗಿ ಮಾಡುವವ ಇವ, ಎಲ್ಲವನ್ನು ತಡ ಮಾಡಿಸ್ತಾನೆ. ಆದರೆ ಇವರು ಬಹಳ ಚಂದವಾಗಿ ಜನರು ಆಡಿದ ಸೊತ್ತನ್ನು ಹೇಳಿಕೊಳ್ತಾರೆ. ಚಿರಕಾರಿಕ ಭದ್ರಂತೆ ಚಿರಕಾರಿಕ. ಓ ತಡವಾಗಿ ಮಾಡುವವನೇ, ನಿನಗೆ ಒಳ್ಳೇದಾಗಲಿ ತಡ ಮಾಡುವುದರಿಂದ ಅಂತ. ನೋಡಿ, ತಡ ಮಾಡುವುದರಿಂದ ಒಂದು ಒಳ್ಳೇದುಂಟಂತೆ, ಒಳ್ಳೇದಾಗ್ತದೆ, ಮಂಗಳ ಆಗ್ತದೆ, ಸೂಪರ್, ಒಳ್ಳೇದನ್ನು ಮಾಡಿದ್ದಾನೆ ಅಂತ ಹೇಳಿಕೊಂಡು ಭೀಷ್ಮನ ಹೇಳುತ್ತಾರೆ. ಆದ್ರೆ ಜನರೇನ್ ಮಾಡ್ತಾರೆ, ಇವನದ್ದೆಲ್ಲ ನೋಡಿಕೊಂಡು, ಅದು ಇವನಿಗೆ ಸೋಮಾರಿ ಮಾರೇರಿ, ಅಲಸಗ್ರಹಣಂ ಪ್ರಾಪ್ತ. ಇವ ಎಲ್ಲವನ್ನು ತಡ ಮಾಡೋದ್ರಿಂದ ಸೋಮಾರಿ, ಇವ ಪಕ್ಕ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಅದನ್ನು ಸೋಮಾರಿ ಅಂತ ಮಾಡಿಬಿಟ್ರು ಅವನನ್ನು. ದುರ್ಮೇಧಾವೀತಿ ಚೋಚ್ಯತೆ, ಆದ್ರಿಂದ ಮಂಡೆ ಸಮ ಇಲ್ಲ ಅಂತ ಹೇಳ್ತಿದ್ರಂತೆ. ಇವನಿಗೆ ಮಂಡೆ ಸಮ ಇಲ್ಲ ಮಾರೆ, ಪಕ್ಕ ಸ್ಟ್ರೈನ್ ಆಗೋದಿಲ್ಲ ಅವನಿಗೆ, ಟ್ಯೂಬ್ಲೈಟ್ ಅಂತ ಹೇಳಿಕೊಂಡಾಗಿ. ಎಂತ ಮಾಡೋದು ಗೊತ್ತಿಲ್ಲ, ಅವನು ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ನೀರು ತಾ ಅಂತ ಹೇಳುದು ಅವನಿಗೆ. ಅವ ಹೀಗೆ ಕೇಳುದು, ನೀರು ತಾ ಹೇಳಿದ್ದಲ್ಲ. ಸುಮಾರು ಹೊತ್ತಿನ ನಂತರ ಮತ್ತೆ ತಂಬಿಗೆ ಇಟ್ಕೊಳ್ತಾನೆ, ಮತ್ತು ಸುಮಾರು ಹೊತ್ತಿನ ನಂತರ ಹಗ್ಗ ತಗೊಳ್ತಾನೆ, ಮತ್ತು ಸುಮಾರು ಹೊತ್ತಿನ ನಂತರ ಗುಡಿಸಲಿನ ಹೊರಗೆ ಹೋಗ್ತಾನೆ, ಮತ್ತು ಸುಮಾರು ಹೊತ್ತಿನ ನಂತರ ಬಾವಿ ಕಟ್ಟೆಗೆ ಬರ್ತಾನೆ. ಅಲ್ಲಿಯೂ ಹಗ್ಗ ಇಡ್ತಾನೆ, ದಂಡೆ ಮೇಲೆ ಕೊಡಪಾನ ಇಡ್ತಾನೆ, ಅವನು ಇರ್ತಾನೆ, ಅಲ್ಲಿ ಕೂತ್ಕೊಂಡು ಬಿಡ್ತಾನೆ. ಮತ್ತು ಸುಮಾರು ಹೊತ್ತಿನ ನಂತರ ಹಗ್ಗಕ್ಕೆ ಕೊಡಪಾನವನ್ನು ಸಿಕ್ಕಿಸ್ತಾನೆ, ಮತ್ತು ಸುಮಾರು ಹೊತ್ತಿನ ನಂತರ ಬಾವಿಗೆ ಬಿಡ್ತಾನೆ, ಮತ್ತು ಸುಮಾರು ಹೊತ್ತಿನ ನಂತರ ಕೊಡಪಾನವನ್ನು ಬಾವಿಯಲ್ಲಿ ನೀರು ಮುಳುಗಿಸ್ತಾನೆ. ನಾನು ಸ್ವಲ್ಪ ಬೇಗ ಹೇಳಿದೆ ಕಾಣ್ತದೆ. ಮತ್ತು ಸುಮಾರು ಹೊತ್ತಿನ ನಂತರ ಅವನು ನೀರನ್ನು ಮೇಲೆ ಎಳಿತಾನೆ. ಅದು ಎಳಿತಾನೆ ಸುಮಾರು ಹೊತ್ತಿನ ನಂತರ. ಒಂದು ಎಳೆದು ಸುಮ್ಮನೆ ನಿಲ್ತಾನೆ, ಇನ್ನೊಂದು ಎಳೆದು. ಅಲ್ಲ, ಹೀಗೆ ಜನ ತಿಳ್ಕೊಂಡ್ರು ಹೇಳ್ತಾನೆ, ಅವನನ್ನು ಕಮೆಂಟ್ ಮಾಡ್ತಾ ಇದ್ದಾರೆ. ಜನರಿಗೆ ಎಂತ ಮಾಡಿದ್ರು ಅವರ ನಾಲಿಗೆ ತುದಿಯಲ್ಲಿ ಸಿಕ್ಕಿ ಬೀಳ್ತದೆ ಉಪ್ಪು ತಿನ್ನೋದ್ರಿಂದ. ಇನ್ನೊಬ್ಬರನ್ನು ಬೆಪ್ಪ ಮಾಡಿಸಬೇಕು ಅಂತ ಅವರಿಗೆ ಇಷ್ಟ. ಹಾಗಾಗಿ ಹೇಳಿಬಿಟ್ರು ಅವನನ್ನು. ತಡ ಮಾಡ್ತಾನೆ ಅವ. ಬುದ್ಧಿಲಾಗವ ಯುಕ್ತೇನ ಜನೇನ ಅದೀರ್ಘದರ್ಶಿನ. ಇವನು ಮಂಡೆ ಸಮ ಇಲ್ಲದವ, ತಡ ಮಾಡುವವ, ಇವ ಸೋಮಾರಿ ಅಂತ ಹೇಳಿ ಜನ ದೂರದ ವಿಷಯವನ್ನು ನೋಡಿಕೊಳ್ಳದೆ, ದೂರದರ್ಶಿಗಳಾಗದೆ, ಈಗ ಮಾಡಿದ ಕೆಲಸವನ್ನು ನೋಡಿಕೊಂಡವನನ್ನು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ, ತಮಾಷೆ ಮಾಡ್ತಾರೆ. ಇಷ್ಟೇ, ಮತ್ತೊಂದಿಲ್ಲ. ಯಾವುದಕ್ಕೂ ಒಮ್ಮೆಲೆ ದುಡುಕಬಾರದು ಎನ್ನುವುದುಂಟಲ್ಲ, ಅದು ಸತ್ಯವೇ, ಅದು ದೊಡ್ಡ ಮಾತೆ. ಅದನ್ನೇ ಇವ ತಡ ಮಾಡುವುದರಲ್ಲಿ ತೋರಿಸಿಕೊಟ್ಟ. ಆದರೆ ಜನ ಏನು ಮಾಡಿದ್ರು, ಇವನಿಗೆ ಮಂಡೆ ಸಮ ಇಲ್ಲ ಹೇಳಿಕೊಂಡು ನಿಜವಾಗಿ ಜನರಿಗೆ ಅವರಿಗೆ ತರಸಲಿ ಇಲ್ಲ, ಅವರಿಗೆ ಬುದ್ಧಿ ಇಲ್ಲ, ಆಗವ ಪರ್ಫೆಕ್ಟ್ ಬುದ್ಧಿ ಇರಲಿಲ್ಲ. ಆದರೆ ಜನ ದೂರದ ಯೋಚನೆ ಇಲ್ಲದೆ ಹತ್ತಿರದ ಯೋಚನೆಯಿಂದ ಅವನನ್ನು ತಮಾಷೆ ಮಾಡ್ತಿದ್ರು. ಹಾಗಾಗಿ ಚಿರಕಾರಿಯ ತಡ ಮಾಡಿದ ಒಂದು ಘಟನೆಯಲ್ಲಿನ ಒಂದು ಗೌಜಿ ನಿನ್ನ ಮುಂದೆ ನಾನು ಕಥೆಯಲ್ಲಿ ಹೇಳುತ್ತೇನೆ ಅಂತ ಕತೆ ಶುರು ಮಾಡಿದ್ದಾರೆ ಭೀಷ್ಮರು. ಗೌತಮರ ಮಗನ ಕತೆ. ಅದೇನಾಯಿತು, ಹೇಗಾಯಿತು, ಎಲ್ಲಿ ಆಯಿತು, ಆ ಕಥೆಯ ಅನುಸಂಧಾನ ಏನು ಬಂತು ಎನ್ನುವುದನ್ನು ಮುಂದೆ ನಾವು ಸೇರಿದಾಗ ಚಿಂತನೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.